ನಮಸ್ಕಾರ ಟ್ರೇಡರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಮಾರ್ಕೆಟ್ ಅದು ಸ್ಟ್ರಕ್ಚರ್ ಬಗ್ಗೆ ಹೇಳಿಕೊಡ್ಲಿಕ್ಕಿದ್ದೇನೆ. ಮಾರ್ಕೆಟ್ ಸ್ಟ್ರಕ್ಚರ್ ಇದು ನಾವು ಕ್ಯಾಂಡಲ್ ಸ್ಟಿಕ್ ಕ್ಲಾಸ್ ಆಯ್ತಲ್ಲ, ಅದಕ್ಕಿಂತ ಮೊದಲೇ ಹೇಳಿಕೊಡ್ಬೇಕಿತ್ತು, ಅದು ನನಗೆ ಮರ್ತೋಯ್ತು. ಇವತ್ತು ಮಾಡ್ತಾ ಇದ್ದೇನೆ. ಇದು ಮೇನ್ ಆಗಿ ಎಲ್ಲ ಟ್ರೇಡರ್ಸ್ ತಿಳ್ಕೊಳ್ಬೇಕಾದ ವಿಷಯ ಇದು. ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ನಡೀತದಂತ. ಅದರಿಂದ ಈ ಕ್ಲಾಸ್ ಅನ್ನು ಮಿಸ್ ಮಾಡಬೇಡಿ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು 1000 ಸಬ್ಸ್ಕ್ರೈಬ್ಗೆ ರೀಚ್ ಮಾಡಿ ಆಯ್ತಾ. ನನ್ನ ಇದು ಚಾನಲ್ ಅನ್ನು 1000 ಸಬ್ಸ್ಕ್ರೈಬರ್ ಅಲ್ಲಿ ತನಕ ರೀಚ್ ಮಾಡಿ. ಆದ್ಮೇಲೆ ತುಂಬಾ ಲೈಕ್ಸ್ ಕೊಡಿ, ಆದ್ಮೇಲೆ ಶೇರ್ ಮಾಡಿ. ನಂದು ಬೇರೆ ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಇದೆ, ಅದನ್ನು ನೀವು ನಿಮ್ಗೆ ಬೋರ್ ಆದಾಗೆಲ್ಲ ಆ ಮ್ಯೂಸಿಕ್ ವಿಡಿಯೋನ ಹಾಕಿಟ್ರೆ ಅದು ತನ್ನಷ್ಟಕ್ಕೆ ಪ್ಲೇ ಆಗ್ತಾ ಹೋಗ್ತದೆ. ಅದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ನೀವು ಕೇಳ್ಬೋದು ಆಯ್ತಾ. ಆದ್ಮೇಲೆ ಯಾರೆಲ್ಲ ಧನ್ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ಧನ್ ಅಕೌಂಟ್ ಅಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿ. ಇದು ನನ್ನ QR ಕೋಡ್. ಇದು ಅಕೌಂಟ್ ಓಪನ್ ಮಾಡುವಾಗ ಧನ್ ಅಕೌಂಟ್ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೇಳ್ತದೆ, ನಿಮ್ದು ಬ್ಯಾಂಕ್ ಅದು ಸ್ಟೇಟ್ಮೆಂಟ್, ಆದ್ಮೇಲೆ ಪ್ಯಾನ್ ಕಾರ್ಡ್ ನಂಬರ್, ಆದ್ಮೇಲೆ ಬೇರೆ ಎಲ್ಲ ಕೇಳ್ತದೆ ಆಯ್ತಾ, ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲ ಕೇಳ್ತದೆ. ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಿದ್ರೆ ನಿಮ್ದು ಬ್ಯಾಂಕ್ ಟ್ರೇಡಿಂಗ್ ಅಕೌಂಟಿಗೆ ಕನೆಕ್ಟ್ ಆಗ್ತದೆ. ಆವಾಗ ಟ್ರೇಡಿಂಗ್ ಅಕೌಂಟ್ ಇಂದ ವಿಡ್ರಾವಲ್ ಮಾಡುವುದು ಮತ್ತೆ ಮನಿ ಟ್ರಾನ್ಸ್ಫರ್ ಮಾಡುದು, ಬ್ಯಾಂಕಿಂದ ಟ್ರೇಡಿಂಗ್ ಅಕೌಂಟಿಗೆ, ಟ್ರೇಡಿಂಗ್ ಅಕೌಂಟ್ ಇಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಲು ನಿಮ್ಮ ಅಕೌಂಟ್ ಓಪನ್ ಮಾಡುದು ತುಂಬಾ ಮುಖ್ಯ ಆಯ್ತಾ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡೋದು ತುಂಬಾ ಮುಖ್ಯ. ಓಕೆ, ಈ QR ಕೋಡ್ ಮುಖಾಂತರ ಮಾಡಿ. ಇಲ್ಲ ಅಂತಿದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಿ ಸ್ಟಕ್ ಆಗಿದೆ ಲಿಂಕ್, ಅಲ್ಲಿ ಲಿಂಕ್ ಆಕ್ಟಿವ್ ಇದೆ, ಆ ಲಿಂಕ್ ಅನ್ನು ನೀವು ಓಪನ್ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಇದು ರೌಂಡ್ ನಂಬರ್ ಎಲ್ಲ ನೀವು ಯಾರೆಲ್ಲ ನೋಡ್ಲಿಲ್ಲ ಕ್ಲಾಸ್ ಅವರೆಲ್ಲ ನೋಡ್ಕೊಂಡು ಬನ್ನಿ ಆಯ್ತಾ. ನಂದು ಇದು ಮತ್ತೆ PCR ಕ್ಲಾಸ್ ಅನ್ನು ಮಾಡಿದ್ದೇನೆ. ಆದ್ಮೇಲೆ ಆಪ್ಷನ್ ಚೈನ್ ಬಗ್ಗೆನೂ ಕ್ಲಾಸ್ ಮಾಡಿದ್ದೇನೆ. ಯಾರೆಲ್ಲ ಆಪ್ಷನ್ ಚೈನ್ ಕ್ಲಾಸ್ ನೋಡ್ಲಿಲ್ಲ ಅವರೆಲ್ಲ ಒಮ್ಮೆ ಆ ಕ್ಲಾಸ್ ಅನ್ನು ನೋಡಿ. ಆ ಆಪ್ಷನ್ ಚೈನ್ ಕ್ಲಾಸ್ ಅನ್ನು ಎರಡೆರಡು ಸಲ ನೋಡಿ ಆಯ್ತಾ. ಅದು ಒಂದೇ ಸಲಕ್ಕೆ ನಿಮ್ಗೆ ತಲೆಗೆ ಹೋಗಲ್ಲ, ಎರಡನೇ ಸಲ ನೋಡುವಾಗ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ಆಯ್ತಾ. ಯಾವುದೇ ಇದನ್ನು ಎರಡೆರಡು ಸಲ ನೋಡ್ಬೇಕು. ನಾನು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಎರಡೆರಡು ಸಲ ಒಂದೊಂದು ಇದನ್ನು ನೋಡಿದ್ದೇನೆ ನಾನು ಪ್ರಾಕ್ಟೀಸ್ ಮಾಡುವಾಗ ಆಯ್ತಾ. ಒಂದೊಂದು ಆಪ್ಷನ್ ಅನ್ನು ಎರಡೆರಡು ಸಲ ನಾನು ಕಲ್ತಿದ್ದೇನೆ. ನೆಕ್ಸ್ಟ್ ನಾವು ಇದರಲ್ಲಿ ಟ್ರೇಡ್ ಅಂತ ಹೇಳಿದ್ರೆ ಏನಂತ, ಅದ್ರ ಬಗ್ಗೆ ಟ್ರೇಡ್ ಯಾವ ತರ ಇರ್ತದಂತ ನೋಡುವ ಬನ್ನಿ. ಟ್ರೇಡಿಂಗ್ ಅಲ್ಲಿ 3 ಟೈಪ್ ಅಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಟ್ರೇಡಿಂಗ್ ನಲ್ಲಿ ನಾವು 3 ಟೈಪ್ ಅಲ್ಲಿ ಟ್ರೇಡ್ ಮಾಡ್ತೇವೆ ಆಯ್ತಾ. 3 ಟೈಪ್ ನಲ್ಲಿ ಟ್ರೇಡ್ ಮಾಡ್ತೇವೆ. ಅದರಲ್ಲಿ ಒಂದು ಇಂಟರ್ಡೇ, ಬರೀಲಿಕ್ಕಾಗಲ್ಲ ಪೆನ್ಸಿಲ್ ಅಲ್ಲಿ ಬರೆದಿದ್ದೇನಲ್ಲ ಹಾಗಾಗಿ ಆಯ್ತಾ. ಎರಡನೇದು ಸ್ವಿಂಗ್. ಏನಪ್ಪಾ ಇಷ್ಟು ಖರಾಬ್ ಇದೆ ಅಂತ ಅನ್ಕೊಳ್ಬೇಡಿ, ನೀವು ಬರುವಾಗ್ಲೂ ಇದೇ ತರ ಆಗ್ತದೆ ಇದ್ರಲ್ಲಿ, ಈ ಟೂಲ್ಸ್ ಅಲ್ಲಿ. ಮೂರನೇದು ಫ್ಯೂಚರ್ ಅಂಡ್ ಆಪ್ಷನ್ ಆಯ್ತಾ. ನಾಲ್ಕನೇದು ಇದೆ, ಅದು ಯಾವ್ದಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಆಯ್ತಾ. ನಾಲ್ಕನೇದು ಇನ್ವೆಸ್ಟ್ಮೆಂಟ್. ಅರ್ಥ ಆಗ್ತದಲ್ಲ ನಾನು ಬರ್ದಿದ್ದು. ಓಕೆ, ಇದರಲ್ಲಿ ಟ್ರೇಡಿಂಗ್ ಅಲ್ಲಿ 3 ಟೈಪ್ ಅಲ್ಲಿ ನಾವು ಟ್ರೇಡ್ ಮಾಡ್ತೇವೆ: ಇಂಟರ್ಡೇ, ಸ್ವಿಂಗ್, ಫ್ಯೂಚರ್ ಅಂಡ್ ಆಪ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್. ಇದರಲ್ಲಿ
ಇಂಟರ್ಡೇ ಅಂತ ಹೇಳಿದ್ರೆ ಏನು? ಇಂಟರ್ಡೇ ಅಂತ ಹೇಳಿದ್ರೆ 9:15 AM ಇಂದ 3:30 PM ವರೆಗೆ ನಾವು ಟ್ರೇಡ್ ಮಾಡ್ತೇವಲ್ಲ, ಇದಕ್ಕೆ ಇಂಟರ್ಡೇ ಅಂತ ಹೇಳ್ತೇವೆ. 3:30 PM ಗೆ ನಮ್ದು ಟ್ರೇಡ್ ಕ್ಲೋಸ್ ಆಗ್ಬೇಕು, ಅದಕ್ಕೆ ಇಂಟರ್ಡೇ ಅಂತ ಹೇಳ್ತೇವೆ. ಆಕ್ಚುಲಿ ಟ್ರೇಡ್ ಕ್ಲೋಸ್ ಆಗುವುದು 3:15ಗೆ. ಹೌದು, 3:15ಗೆ ನಮ್ದು ಟ್ರೇಡ್ ಕ್ಲೋಸ್ ಆಗ್ಬೇಕು. ಅಂತ ಹೇಳಿದ್ರೆ 3:20 ತನಕ ನಾವು ಟ್ರೇಡ್ ಅನ್ನು ತಗೊಂಡು ಹೋಗ್ಬೋದು. 3:20 ಮೇಲೆ ನಾವು ಟ್ರೇಡ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗ್ತದೆ. ನಾವು ಎಕ್ಸಿಟ್ ಆಗದಿದ್ರೆ ಏನಾಗ್ತದೆ ಗೊತ್ತಾ? ಯಾರು ಬರ್ತಾರೆ? ನಾವು ಎಕ್ಸಿಟ್ ಆಗದಿದ್ರೆ ಬ್ರೋಕರ್ಸ್ ಬರ್ತಾರೆ. ಬ್ರೋಕರ್ಸ್ ಬಂದು ಏನ್ ಮಾಡ್ತಾರೆ? ಅವರು ನಮ್ಮ ಪೊಸಿಷನ್ ಅನ್ನು ಎಕ್ಸಿಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವ್ರು ಎಕ್ಸಿಟ್ ಮಾಡಿದ ಎಲ್ಲ ಚಾರ್ಜಸ್ ಅನ್ನು, ಎಕ್ಸ್ಟ್ರಾ ಚಾರ್ಜಸ್ ಅನ್ನೆಲ್ಲ ಹಾಕ್ತಾರೆ. ಆವಾಗ ನಮಗೆ ಡಬಲ್ ಚಾರ್ಜಸ್ ಆಗ್ತದೆ ಅಲ್ವಾ? ಆ ಡಬಲ್ ಚಾರ್ಜಸ್ ಕೊಡೋದಕ್ಕಿಂತ ನಾವೇ ಬೇಗನೆ ಎಕ್ಸಿಟ್ ಆಗೋದು ಒಳ್ಳೇದು ಅಲ್ವಾ? ಅದಕ್ಕೆ ನೀವು 3:15 ಇಲ್ಲದೆ 3:20 ಒಳಗಡೆ ನಿಮ್ದು ಟ್ರೇಡ್ ಅನ್ನು ಕ್ಲೋಸ್ ಮಾಡಿ. ಆದ್ಮೇಲೆ ಯಾರು ಟ್ರೇಡ್ ತೆಗಿತಾರೆ? 3:20 ಮೇಲೆ ಪೊಸಿಷನ್ ಟ್ರೇಡ್ ಎಲ್ಲ ತೆಗಿತಾರಲ್ಲ, 1 ವೀಕ್ 1 ಮಂತ್ ಈ ತರ ಇಡುವವರು, ಪೊಸಿಷನಲ್ ಟ್ರೇಡರ್ಸ್ ಎಲ್ಲ ಆ ಟೈಮಲ್ಲಿ ಎಂಟ್ರಿ ಆಗ್ತಾರೆ. ಅವರು ಟ್ರೇಡ್ ಅನ್ನು ತೆಗಿತಾರೆ, ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ. ಓಕೆ, ನಮ್ಗೆ ಇಂಟರ್ಡೇ ಟ್ರೇಡಿಂಗ್ ಅಲ್ಲಿ ನಮ್ಗೆ ಒಂದು ಪ್ಲಸ್ ಅಂತ ಹೇಳಿದ್ರೆ, ಇಂಟರ್ಡೇ ಟ್ರೇಡಿಂಗ್ ಅಲ್ಲಿ ನಮ್ಗೆ ಲಿವರೇಜ್ ಸಿಗ್ತದೆ. 5 ಪಟ್ಟು ಲಿವರೇಜ್ ಸಿಗ್ತದೆ ನಮ್ಗೆ ಇಂಟರ್ಡೇ ಟ್ರೇಡಿಂಗ್ ಅಲ್ಲಿ. ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಮೌಂಟ್ ಇಲ್ಲದಿದ್ರು ನೀವು ಟ್ರೇಡ್ ಮಾಡಬಹುದು. ನಿಮ್ಗೆ ಈಗ ಒಂದು ಟ್ರೇಡಿಗೆ 50,000 ಅಂತ ತಿಳ್ಕೊಳ್ಳಿ, 50,000 ಅಂತ ತಿಳ್ಕೊಳ್ಳಿ ಒಂದು ಟ್ರೇಡಿಗೆ. ಆದ್ರೆ ನೀವು 10,000 ಅಲ್ಲಿ ಸಹ ನೀವು ಅದು 50,000 ಅದು ಟ್ರೇಡ್ ಅನ್ನು ನೀವು 10,000 ಅಲ್ಲಿ ಸಹ 50,000 ಟ್ರೇಡ್ ಅನ್ನು ನೀವು 10,000 ಅಲ್ಲಿ ಸಹ ಟ್ರೇಡ್ ಮಾಡಬಹುದು. ಅದಕ್ಕೆ ಲಿವರೇಜ್ ಅಂತ ಹೇಳುದು. ಇದು ಇಂಟರ್ಡೇ ಅಲ್ಲಿ ಇದೊಂದು ಪ್ಲಸ್ ಆಯ್ತಾ. ನಾವು ಸ್ಟಾಕ್ಸ್ ಅಲ್ಲೆಲ್ಲ ನಾವು ಇದು ಮಾಡುವಾಗ ಅವಾಗ ನಮಗೆ ಅಲ್ಲಿ ಲಿವರೇಜ್ ಸಿಗಲ್ಲ. ಇದು ಇಂಟರ್ಡೇ ಅಲ್ಲಿ ಇಂಡೆಕ್ಸ್ ಅಲ್ಲಿ ನಾವು ಇದು ಟ್ರೇಡ್ ಮಾಡ್ತೇವಲ್ಲ, ಅವಾಗ ನಮ್ಗೆ ಲಿವರೇಜ್ ಸಿಗ್ತದೆ. ಇದರಲ್ಲಿ ನಾವೀಗ ಸ್ವಿಂಗ್ ಟ್ರೇಡ್ ಅಂತ ಹೇಳಿದ್ರೆ ಏನು? ಇಂಟರ್ಡೇ ಟ್ರೇಡ್ ಆಯ್ತು ಅಲ್ವಾ? ನೆಕ್ಸ್ಟ್ ಇನ್ನು ಸ್ವಿಂಗ್ ಟ್ರೇಡ್ ಅಂತ ಹೇಳಿದ್ರೆ ಫಸ್ಟಿಗೆ ನಾನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನಂತ ಹೇಳ್ತೇನೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಲಾಂಗ್ ಟೈಮ್ಗೆ ನಾವು ಇಡ್ತೇವಲ್ಲ, ಒಂದು ಕಂಪನಿ ಅಂತಲ್ಲ, ಯಾವುದೇ ಕಂಪನಿದು, ಎಷ್ಟೇ ಕಂಪನಿ ಆಗಿರ್ಬೋದು, ನೀವು ಕಂಪನಿದು ಶೇರ್ ಅನ್ನು ಕ್ಯಾಶ್ ಅಲ್ಲಿ ತಗೊಂಡು ಅದನ್ನು ಲಾಂಗ್ ಟೈಮಿಗೆ ಇಡುದು ಆಯ್ತಾ. ನೀವು ಬಿಗಿನರ್ಸ್ ಎಲ್ಲ ಉಂಟಲ್ಲ, ಸ್ಟಾರ್ಟಿಂಗಿಗೆ ಆದಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಆವಾಗ ನಿಮಗೆ ಮುಂದೆ ನಿಮಗೆ ಇಂಟರ್ಡೇ ಅಲ್ಲಿ ನಿಮ್ದು ಮನಿ ಲಾಸ್ ಆದ್ರೂ ಇನ್ವೆಸ್ಟ್ಮೆಂಟ್ ಅಲ್ಲಿ ಮನಿ ಇರ್ತದಲ್ಲ, ಅದನ್ನು ಪ್ಲಜ್ ಮಾಡಿ ನೀವು ಟ್ರೇಡ್ ಮಾಡಬಹುದು ಅಲ್ವಾ. ಆದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನೀವು ಆದಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮ್ಮ ಸ್ಯಾಲ್ರಿ ಬರ್ತದಂತ ತಿಳ್ಕೊಳ್ಳಿ, ಅದರಲ್ಲಿ 30% ಸ್ಯಾಲ್ರಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಗೆ ಯೂಸ್ ಮಾಡಿದ್ರೆ ನಿಮ್ದು ಸ್ಯಾಲ್ರಿ ಡಬಲ್ ಆಗ್ತಾ ಹೋಗ್ತದೆ ಅಲ್ವಾ. ಇಲ್ಲಿ ಇದಾಗಲ್ಲ. ಕೆಲವೊಂದು ನೀವು ಟ್ರಸ್ಟೆಡ್ ಸ್ಟಾಕ್ಸ್ ಅನ್ನು ತೆಗೆದ್ರೆ ನಿಮ್ಗೆ ಅಲ್ಲಿ ಲಾಸ್ ಆಗಲ್ಲ. ಕೆಲವು ಒಟ್ಟಾರೆ ಸ್ಟಾಕ್ಸ್ ಮಾರ್ಕೆಟ್ ಸ್ಟಡಿ ಮಾಡದೆ ಒಟ್ಟಾರೆ ಸ್ಟಾಕ್ಸ್ ತೆಗೆದ್ರೆ ನಿಮಗೆ ಅಲ್ಲಿ ಲಾಸ್ ಆಗ್ತದೆ ಅಲ್ವಾ. ಆದ್ದರಿಂದ ಸ್ಟಾಕ್ಸ್ ತೆಗೆಯುವಾಗ ಜಾಸ್ತಿಯಾಗಿ ಕೇರ್ಫುಲ್ ಆಗಿ ನೀವು ಸ್ಟಾಕ್ಸ್ ತೆಗೀರಿ. ನಾನು ಸ್ಟಾಕ್ಸ್ ತೆಗೆಯುವುದು ಹೇಗಂತ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಅದರಲ್ಲಿ ಫನ್ ಡಾಟಾ ಅಂತ ಇದೆ. ಫನ್ ಡಾಟಾದಲ್ಲಿ ನೀವು ಒಂದು ಸ್ಟಾಕ್ಸ್ ಯಾವ ತರ ಗ್ರೋತ್ ಇದೆ ಅಂತ ನೋಡ್ಬೋದು. ಅದನ್ನು ನಾನು ಬೇಕಾದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಮಾಡ್ತೇನೆ ಸ್ಟಾಕ್ಸ್ ಆಯ್ತಾ. ಇನ್ನು ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡ್ತೇನೆ, ಸ್ಟಾಕ್ಸ್ ಹೇಗೆ ತೆಗೆಯುವುದು ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದೇನೆ, ಅದು ಅರ್ಥ ಆಗದಿದ್ರೆ ಇನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ ಆಯ್ತಾ. ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೇನೆ, ಸ್ಟಾಕ್ ಅಲ್ಲಿ. ನೀವು ಬಿಗಿನರ್ಸ್ ಎಲ್ಲ ಆದಷ್ಟು ಸ್ಟಾಕ್ಸ್ ಅನ್ನು ತೆಗ್ದಿಡಿ ಆಯ್ತಾ. ಯಾಕಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ನೀವು ಟ್ರೇಡ್ ಮಾಡ್ತಾ ಹೋಗ್ತೀರಿ, ಕೆಲವರಿಗೆ ಪ್ರಾಫಿಟ್ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಲಿಕ್ಕಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಲಾಸ್ ಆಗ್ಲಿಕ್ಕೆ ಸಹ ಸಾಕು. ಲಾಸ್ ಆದ್ರೆ ನಿಮ್ಗೆ ಟ್ರೇಡ್ ಕಂಟಿನ್ಯೂ ಮಾಡ್ಬೇಕಲ್ವಾ. ಟ್ರೇಡ್ ಕಂಟಿನ್ಯೂ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ತಗೊಳ್ತದೆ. ಸ್ಟಾರ್ಟಿಂಗ್ ಲಾಸ್ ಆಗ್ತದೆ, ಪ್ರಾಫಿಟ್ ಆಗ್ತದೆ, ಲಾಸ್ ಆಗ್ತದೆ, ಪ್ರಾಫಿಟ್ ಆಗ್ತದೆ, ಈ ತರ. ಅದು ಲಾಸ್ ಆದ್ರೆ ನಿಮ್ಗೆ ಒಂದ್ ವೇಳೆ ಹಣವೇ ಇಲ್ಲದಿದ್ರೆ ಆವಾಗ ನಿಮ್ಗೆ ಅದು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗ್ಬೇಕಲ್ವಾ. ಆವಾಗ ನೀವು ಇಲ್ಲಿ ಸ್ಟಾಕ್ಸ್ ತೆಗ್ದಿದ್ರೆ ಅದನ್ನು ನೀವು ಪ್ಲಜ್ ಮಾಡಿ ಟ್ರೇಡ್ ಮಾಡಬಹುದು. ಪ್ಲಜ್ ಮಾಡಿದ್ರೆ ಏನಾಗ್ತದೆ, ನಿಮ್ಗೆ 6 days ಅವರು ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ನೀವು ಅದನ್ನು ಇದು ಮಾಡ್ಬೇಕು, ಕವರ್ ಮಾಡ್ಬೇಕು.
ಇಲ್ಲಂತಿದ್ರೆ ಅವರು ಪುನಃ ಟೈಮ್ ಕೊಡ್ತಾರೆ ಆಯ್ತಾ. ಅವ್ರ ಟೈಮ್ ಆದ್ಮೇಲೆ ಅವರು ಇದ್ ಮಾಡ್ತಾರೆ, ನಿಮ್ಮ ಇದು ಹೋಲ್ಡಿಂಗ್ ಅಲ್ಲಿ ಇಟ್ಟಿರ್ತೀರಲ್ಲ ಅದು ಅವರೇ ಸೆಲ್ ಮಾಡಿ ಬಿಡ್ತಾರೆ. ಆದಷ್ಟು ನೀವು ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಇದ್ ಮಾಡಿ, ಹಣ ಅಪ್ಲೈ ಮಾಡಿ, ಆದ್ಮೇಲೆ ಇಂಟರ್ ಡೇ ಟ್ರೇಡಿಂಗ್ ಅಲ್ಲಿ ಕೂತ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಒಳ್ಳೇದು ಆಯ್ತಾ. ಇದು ಲಾಂಗ್ ಟೈಮ್ ಟ್ರೇಡ್, ಕ್ಯಾಶ್ ಅಲ್ಲಿ ತೆಗೆಯುವುದು. ಮೇನ್ ಆಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಫ್ಟಿ ಬೀಸ್ ಅಂತ ಬರ್ತದಲ್ಲ, ಅದ್ರಲ್ಲಿ ನೀವು ಟ್ರೇಡ್ ತೆಗೆದ್ರೆ ಒಳ್ಳೇದು. ನಿಫ್ಟಿ ಬೀಸ್, ರಿಲಯನ್ಸ್ ಎಲ್ಲ ದೊಡ್ಡದು ಇದು, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ರಿಲಯನ್ಸ್ ಸಹ ತೆಗಿಬಹುದು, ಅದು ಸ್ವಲ್ಪ ಇದ್ರಲ್ಲಿ ತೆಗಿಬೇಕು. ಇನ್ವೆಸ್ಟ್ಮೆಂಟ್ ಟ್ರೇಡ್ ಎಲ್ಲ ಇದೆ ಅಲ್ಲ, ಅದೆಲ್ಲ ಜಾಸ್ತಿ ಆಗಿ ಮಾರ್ಕೆಟ್ ಕ್ರಾಶ್ ಆಗ್ತದಲ್ಲ, ಕ್ರಾಶ್ ಆಗಿ ಒಂದೇ ಸಲ ಮಾರ್ಕೆಟ್ ಫಾಲ್ ಆಗ್ತದಲ್ಲ, ಫಾಲ್ ಆದಾಗ ಡೌನಿಗೆ ಬಂದಾಗ ತೆಗಿಬೇಕು. ಡೌನಿಗೆ ಬರುವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೌನಿಗೆ ಬಂತಂತ ತಿಳ್ಕೊಳ್ಳಿ, ಆವಾಗ ಒಂದು ಐದು ಸ್ಟಾಕ್ಸ್ ನೀವು ಕ್ಯಾಶ್ ಕೊಟ್ಟು ತಗೊಂಡ್ರಿ ಅಂತ, ಹೋಲ್ಡಿಂಗಿಗೆ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಹೋಲ್ಡಿಂಗ್ ಎಷ್ಟು ವರ್ಷ ಸಹ ನೀವು ಇಡಬಹುದು, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು ನೀವು ಹೋಲ್ಡಿಂಗ್. ಇನ್ವೆಸ್ಟ್ಮೆಂಟ್ ಅಲ್ಲಿ ತೆಗೆದ ಸ್ಟಾಕ್ಸ್. ಓಕೆ, ಅದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಸ್ಟಾಕ್ ತೆಗಿತೀರಲ್ಲ, ಅದನ್ನು ನೀವು ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ನಿಫ್ಟಿ ಬೀಸ್ ಅಲ್ಲಿ ನೀವು ತೆಗೆದ್ರೆ ಒಳ್ಳೇದು. ಅದು ಸ್ವಲ್ಪ ಮಾರ್ಕೆಟ್ ಕೆಳಗೆ ಹೋದ್ರು ಪುನಃ ಮೇಲೆ ಬರ್ತದೆ, ಮೇಲೆ ಸ್ವಲ್ಪ ಕೆಳಗೆ ಬರ್ತದೆ, ಪುನಃ ಮೇಲೆ ಬರ್ತದೆ. ಆ ತರ ಸ್ಲೋಲಿ ಮಾರ್ಕೆಟ್ ಮೂವ್ ಆಗ್ತಾ ಇರ್ತದೆ. ಆದ್ಮೇಲೆ ಇದು ಬೇರೆ ಎಲ್ಲ ಇದೆ ಸ್ಟಾಕ್ಸ್, ರಿಲಯನ್ಸ್ ಇದೆಲ್ಲ ಒಳ್ಳೆ ಸ್ಟಾಕ್ಸ್ ಅನ್ನು ಜಾಸ್ತಿಯಾಗಿ ತೆಗ್ದಿಡಿ. ನನ್ನ ಹತ್ರ ಯಾವ್ದೆಲ್ಲ ಹೋಲ್ಡಿಂಗ್ ಅಲ್ಲಿ ಇದೆ ಅಂತ ನಾನು ನಿಮ್ಗೆ ಇದು ಹೋಲ್ಡಿಂಗ್ ಅದು ಯಾವ ತರ ಇದು ತೆಗಿಬೇಕಂತ ನಾನು ಒಂದು ಕ್ಲಾಸ್ ಮಾಡ್ತೇನಲ್ಲ, ಅದರಲ್ಲಿ ನಂದು ಯಾವ್ದೆಲ್ಲ ಸ್ಟಾಕ್ಸ್ ನಾನು ತೆಗ್ದಿದ್ದೇನೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಆಯ್ತಾ. ನೀವು ಬೇಕಾದ್ರೆ ಅದೇ ಸ್ಟಾಕ್ಸ್ ಅನ್ನು ತೆಗೆಯುವುದಾದ್ರೆ ತೆಗೀರಿ. ನಾನ್ ತೆಗೆದ ಸ್ಟಾಕ್ಸ್ ಅಲ್ಲೆಲ್ಲ ಈಗ ಪ್ರಾಫಿಟ್ ಅಲ್ಲೇ ಇದೆ. ನಾನು ಯಾವ ಟೈಮ್ ಅಲ್ಲಿ ಸ್ಟಾಕ್ಸ್ ತೆಗೆಯೋದು ಗೊತ್ತಾ, ನಾನು ಮಾರ್ಕೆಟ್ ಕ್ರಾಶ್ ಆಗ್ತದಲ್ಲ, ಕ್ರಾಶ್ ಆಗಿ ಮಾರ್ಕೆಟ್ ಫಾಲ್ ಆಗುವಾಗ ನಾನು ಸ್ಟಾಕ್ಸ್ ಅನ್ನು ತೆಗಿತೇನೆ. ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒಂದು 5 ಸ್ಟಾಕ್ಸ್ ತೆಗೆದ್ರೆ, ಪುನಃ ಮಾರ್ಕೆಟ್ ಪುನಃ ಡೌನಿಗೆ ಹೋಯ್ತು ಅಂತ ತಿಳ್ಕೊಳ್ಳಿ, ಪುನಃ 5 ಸ್ಟಾಕ್ಸ್ ಇಲ್ಲಾಂದ್ರೆ 10 ಸ್ಟಾಕ್ಸ್ ಈ ತರ ತೆಗಿತೇನೆ ಕ್ಯಾಶ್ ಅಲ್ಲಿ. ಆದ್ಮೇಲೆ ಪುನಃ ಅದಕ್ಕಿಂತ ಪುನಃ ಕೆಳಗೆ ಹೋಯ್ತು ಅಂತ ಹೇಳಿದ್ರೆ ಪುನಃ ನಾನು ತೆಗಿತೇನೆ ಸ್ಟಾಕ್ಸ್ ಆಯ್ತಾ. ಆ ತರ ಒಂದು 100 ಈ ತರ ಸ್ಟಾಕ್ಸ್ ನಾವು ಇನ್ವೆಸ್ಟ್ ಮಾಡಿ ಇಡ್ಬೋದು. ಎಷ್ಟು ಸಹ ಇನ್ವೆಸ್ಟ್ ಮಾಡ್ಬೋದು, 900, 1 lakhs, ಎಷ್ಟು ಸ್ಟಾಕ್ಸ್ ಬೇಕಾದ್ರೂ ನೀವು ತೆಗಿಬಹುದು ಆಯ್ತಾ. ನಿಮ್ಮ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದೆ, ನೀವು ಕ್ಯಾಶ್ ಕೊಡುದಲ್ವಾ. ಏನ್ ಗೊತ್ತಾ, ಅದು ನೀವು ಮಾರ್ಕೆಟ್ ಕೆಳಗೆ ಹೋದಾಗೆ ಈಗ 5 ಸ್ಟಾಕ್ಸ್ ತೆಗ್ದಿರಿ ಸ್ಟಾರ್ಟಿಂಗ್, ಪುನಃ ಅದಕ್ಕೆ 5 ಸ್ಟಾಕ್ಸ್ ಪುನಃ ಮಾರ್ಕೆಟ್ ಕೆಳಗೆ ಹೋಯ್ತಲ್ಲ, ಪುನಃ ಕೆಳಗೆ ಹೋದಾಗ 5 ಸ್ಟಾಕ್ಸ್ ತೆಗಿತೀರಲ್ಲ, ಅದು ಅಲ್ಲಿಗೆ ಎಡ್ಜ್ ಆಗ್ತಾ ಹೋಗ್ತದೆ ಆಯ್ತಾ. ಆಗಿನದು ರೇಟ್ ಮತ್ತೆ ಸ್ಟಾರ್ಟಿಂಗ್ ತೆಗ್ದ ರೇಟಿಗೆ ಅದು ಎಡ್ಜ್ ಮಾಡಿ ಒಂದು ಇದನ್ನು ಕೊಡ್ತದೆ, ಪ್ರೈಸ್ ಅನ್ನು ಆಯ್ತಾ. ಅದೇ ತರ ನೀವು ಸ್ಟಾಕ್ಸ್ ಅನ್ನು ಎಷ್ಟು ವರ್ಷ ಬೇಕಾದ್ರೂ ತೆಗ್ದ ಸ್ಟಾಕ್ ಅನ್ನು ಆವಾಗ್ಲೇ ಸೆಲ್ ಮಾಡಬೇಡಿ, ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು. ಇಟ್ರೆ ನಿಮ್ದು ಒಳ್ಳೇದೇ. ಆವಾಗ ಸೆಲ್ ಮಾಡಿದ್ರೆ ನಿಮ್ಗೆ ಅದು ಅಷ್ಟು ಪ್ರಾಫಿಟ್ ಕೊಡ್ಲಿಕ್ಕಿಲ್ಲ ಅಲ್ವಾ. ಇವತ್ತು ತೆಗ್ದ ಸ್ಟಾಕ್ ಅನ್ನು ನೀವು 10 ವರ್ಷ ಬಿಟ್ಟು ನೋಡುವಾಗ ಅದರಲ್ಲಿ ಎಷ್ಟು ಹಣ ಆಗಿರ್ತದೆ ಗೊತ್ತಾ. ಅದು ನಾವು ನೋಡ್ಬೇಕಾದ್ರೆ ಒಂದು ಟ್ರಸ್ಟೆಡ್ ಕಂಪನಿದು ಸ್ಟಾಕ್ಸ್ ಅನ್ನೇ ತೆಗೀರಿ, ಒಟ್ಟಾರೆ ತೆಗಿಬೇಡಿ ಆಯ್ತಾ. ಇದು ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಳಿದ್ದು. ಇದು ಲಾಂಗ್ ಟೈಮ್ ಟ್ರೇಡ್. ಇದ್ರಲ್ಲಿ ಲಾಂಗ್ ಟೈಮ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡುದು, ಆದ್ಮೇಲೆ ಇದು ಕ್ಯಾಶ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡುದು. ಯಾವ್ದಾದ್ರು ಕಂಪನಿದು ಸ್ಟಾಕ್ ಅನ್ನು ನಾವು ಇಷ್ಟ ಅಂತ ತಗೊಳ್ಳುದು, 500, 200, 100 ಒಂದು ಸ್ಟಾಕ್ ಅನ್ನು ತಗೊಳ್ಬಹುದು ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಸ್ವಿಂಗ್ ಆಯ್ತಲ್ವಾ, ಸ್ವಿಂಗ್ ಹೇಳಲಿಲ್ಲಲ್ಲ ನಾನು. ನೆಕ್ಸ್ಟ್ ಇದರಲ್ಲಿ ಸ್ವಿಂಗ್ ಅಂತ ಹೇಳಿರೇನು, ಸ್ವಿಂಗ್ ಅಂತ ಹೇಳಿದ್ರೆ ಇದು ಸಹ ಸೇಮ್ ಇನ್ವೆಸ್ಟ್ಮೆಂಟ್ ತರವೇ. ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಸ್ಟಾಕ್ ಅನ್ನು ಕ್ಯಾಶ್ ಕೊಟ್ಟು ತಗೊಳ್ತೀರಲ್ಲ, ಅದೇ ತರ ಸ್ವಿಂಗ್ ಅಲ್ಲಿ ಸಹ ನೀವು ಯಾವ್ದಾದ್ರು ಕಂಪನಿದು ಶೇರ್ ಅನ್ನು ನೀವು ಕ್ಯಾಶ್ ಅಲ್ಲಿ ಬೈ ಮಾಡುದು ಸ್ವಿಂಗ್ ಟ್ರೇಡ್ ಅಲ್ಲಿ. ಅಂತ ಹೇಳಿದ್ರೆ ಇದು ಶಾರ್ಟ್ ಟರ್ಮ್ ಟ್ರೇಡ್, ಇದು ಲಾಂಗ್ ಟರ್ಮ್. ಇನ್ವೆಸ್ಟ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಟ್ರೇಡ್, ಸ್ವಿಂಗ್ ಅಂತ ಹೇಳುದು ಶಾರ್ಟ್ ಟರ್ಮ್ ಟ್ರೇಡ್.
ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 1 ವೀಕ್ 2 ವೀಕ್ 3 ವೀಕ್ 1 ಮಂತ್ 2 ಮಂತ್ ಈ ತರ ಆಯ್ತಾ. ಇದರಲ್ಲಿ ನೀವು ಜಾಸ್ತಿ ಲಾಂಗ್ ಟೈಮಿಗೆ ಇಡಲ್ಲ ಇದನ್ನು. ಇದು ಸೇಮ್ ಅದೇ ತರ ಕ್ಯಾಶ್ ಕೊಟ್ಟು ಕಂಪನಿದು ಶೇರ್ ಅನ್ನು ಪರ್ಚೇಸ್ ಮಾಡುದು ಅಲ್ವಾ. ನೆಕ್ಸ್ಟ್ ಇದರಲ್ಲಿ ಇದಾಯ್ತು. ನೆಕ್ಸ್ಟ್ ಅಪೆನ್ನು, ಇದರಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್. ಫ್ಯೂಚರ್ ನಲ್ಲಿ ನಾವು ಫ್ಯೂಚರ್ ಮತ್ತೆ ಆಪ್ಷನ್ ನಲ್ಲಿ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತೇವೆ? ಫ್ಯೂಚರ್ ಮತ್ತೆ ಆಪ್ಷನ್ ನಲ್ಲಿ ಇಂಡೆಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಬ್ಯಾಂಕ್ ನಿಫ್ಟಿ ಇದ್ರಲ್ಲೆಲ್ಲ ಟ್ರೇಡ್ ಮಾಡ್ತೇವೆ ಅಲ್ವಾ. ಇಂಡೆಕ್ಸ್ ಯಾವ್ದೆಲ್ಲ ಇದೆ? ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ಎಕ್ಸ್, ಸೆನ್ಸೆಕ್ಸ್, ಮಿಡ್ ಕ್ಯಾಪ್, ಇದೆಲ್ಲ ಇಂಡೆಕ್ಸ್ ಆಯ್ತಾ. ಇದ್ರಲ್ಲೆಲ್ಲ ನಾವು ಫ್ಯೂಚರ್ ಮತ್ತೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ತೇವೆ. ಆಪ್ಷನ್ ಟ್ರೇಡಿಂಗ್ ಅಂತ ಹೇಳಿರೇನು? ಆಪ್ಷನ್ ಟ್ರೇಡಿಂಗ್ ಅಂತ ಹೇಳಿ ನಾವು ಇಂಟರ್ ಡೇ ಟ್ರೇಡಿಂಗ್ ಮಾಡ್ತೇವಲ್ಲ ಅದು. ಫ್ಯೂಚರ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಅದು ನಾವು ಪೊಸಿಷನಲ್ ಟ್ರೇಡ್ ಮಾಡ್ತಾರಲ್ಲ ಅವರು ಫ್ಯೂಚರ್. ಇದು ಟ್ರೇಡ್ ಮಾಡುದು ಒಂದೇ ಮೆಥಡ್ ಒಂದೇ ತರ, ಆದ್ರೆ ಅದು ಇಡುವ ಮೆಥಡ್ ಬೇರೆ ಬೇರೆ ಆಯ್ತಾ. ಟ್ರೇಡಿಂಗ್ ನಾವು ಈಗ ಬೈ ಸೆಲ್ ಮಾಡುದು ಒಂದೇ ತರ, ಆದ್ರೆ ಇದು ಆಪ್ಷನ್ ಅಲ್ಲಿ ನಾವು ಅದೇ ದಿವಸ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಾವು ಅದೇ ದಿವಸ ಕ್ಲೋಸ್ ಮಾಡ್ತೇವೆ. ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ನಾವು 1 ವಾರ 2 ವಾರ ಇಲ್ಲಾರೆ 1 ಮಂತ್ ಈ ತರ ಎಕ್ಸ್ಪೈರಿ ಡೇಟ್ ಅಲ್ಲಿ ನಾವು ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ತೇವೆ ಆಯ್ತಾ. ಇದು ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದೆ ನಾನು. ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ಸಹ ನಾವು ಪುಟ್ ಬೈ ಮಾಡ್ತೇವೆ, ಪುಟ್ ಸೆಲ್ ಮಾಡ್ತೇವೆ, ಸಿ ಬೈ ಮಾಡ್ತೇವೆ, ಪುಟ್ ಬೈ ಮಾಡ್ತೇವೆ, ಸಿ ಬೈ ಮಾಡ್ತೇವೆ, ಪುಟ್ ಸೆಲ್ ಮಾಡ್ತೇವೆ, ಸಿ ಸೆಲ್ ಮಾಡ್ತೇವೆ, ಎರಡನ್ನು ಮಾಡ್ತೇವೆ ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸಹ ಹಾಗೆ ಪುಟ್ ಬೈ ಮಾಡ್ತೇವೆ, ಸಿ ಬೈ ಮಾಡ್ತೇವೆ, ಪುಟ್ ಸೆಲ್ ಮಾಡ್ತೇವೆ, ಸಿ ಸೆಲ್ ಮಾಡ್ತೇವೆ, ಎರಡನ್ನು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮಾಡ್ತೇವೆ. ಇದು ಆಪ್ಷನ್ ಟ್ರೇಡಿಂಗ್ ಇಂಟರ್ ಡೇ ಅಂತ ಹೇಳಿದ್ರೆ ಇದು ಒಂದು ದಿವಸದಲ್ಲಿ ಕ್ಲೋಸ್ ಆಗ್ತದೆ. ಫ್ಯೂಚರ್ ಟ್ರೇಡಿಂಗ್ 1 ವಾರ 1 ಮಂತ್ ಈ ತರ ಎಕ್ಸ್ಪೈರಿ ಡೇಟ್ ಅಲ್ಲಿ ಕ್ಲೋಸ್ ಆಗ್ತದೆ. ನೀವು ಯಾವ ಎಕ್ಸ್ಪೈರಿ ಡೇಟ್ ಅಲ್ಲಿ ನೀವು ಟ್ರೇಡ್ ತೆಗೆದಿದ್ದೀರಿ ಆ ಎಕ್ಸ್ಪೈರಿ ಡೇಟ್ ಗೆ ಕ್ಲೋಸ್ ಆಗ್ತದೆ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಚಾರ್ಟ್ ಹೇಗೆ ರೀಡ್ ಮಾಡೋದು ಅಂತ ನೋಡೋಣ. ನಾನು ಈಗ ಮಾರ್ಕೆಟ್ ಅದು ಸ್ಟ್ರಕ್ಚರ್ ಬಗ್ಗೆ ಹೇಳಲಿಕ್ಕೆ ನಾನು ಹೊರಟಿದ್ದಲ್ವಾ. ಇದಿಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು. ಮಾರ್ಕೆಟ್ ಇದು ಚಾರ್ಟ್ ಹೇಗೆ ರೀಡ್ ಮಾಡುದು ಇದು ಗೊತ್ತಾ ನಿಮ್ಗೆ? ಚಾರ್ಟ್ ರೀಡ್ ಆಯ್ತಾ. ಚಾರ್ಟ್ ಹೇಗೆ ರೀಡ್ ಮಾಡುದು? ಚಾರ್ಟ್ ಅನ್ನು 2 ಟೈಪ್ ಅಲ್ಲಿ ರೀಡ್ ಮಾಡಬಹುದು, ಬೈ ಮತ್ತೆ ಸೆಲ್ ಆಯ್ತಾ. ಸೆಲ್, ಬೈ ಅಂತ ಹೇಳಿರೇನು? ಮಾರ್ಕೆಟ್ ಮೇಲೆ ಹೋಗ್ತದಂತ ಅರ್ಥ. ಸೆಲ್ ಅಂತ ಹೇಳಿರೇನು? ಮಾರ್ಕೆಟ್ ಡೌನ್ ಗೆ ಬರ್ತದಂತ ಅರ್ಥ. ಇದೆರಡನ್ನು ನಾವು ಚಾರ್ಟ್ ಅಲ್ಲಿ ರೀಡ್ ಮಾಡ್ತೇವೆ. ಚಾರ್ಟ್ ಅನ್ನು ಯಾವ ತರ ರೀಡಿಂಗ್ ಮಾಡಬೇಕು? ಚಾರ್ಟ್ ಅನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ರೀಡ್ ಮಾಡ್ತೇವೆ. ಯಾವ ತರ ರೀಡ್ ಮಾಡ್ತೇವೆ? ಚಾರ್ಟ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ರೀಡ್ ಮಾಡ್ತೇವೆ. ಆಯ್ತಾ. ಟೆಕ್ನಿಕಲ್ ಅನಾಲಿಸಿಸ್ ಯಾವುದನ್ನು ನಾವು ಚಾರ್ಟ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ರೀಡ್ ಮಾಡ್ತೇವೆ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಾವು 2 ಟೈಪ್ ಅಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಯಾವ ತರ? ಒಂದು ಪ್ರೈಸ್ ಆಕ್ಷನ್, ಮತ್ತೊಂದು ಇಂಡಿಕೇಟರ್. 3 ಟೈಪ್ ಅಲ್ಲಿ ನಾವು ಇದು ಮಾಡ್ತೇವೆ. ಪ್ರೈಸ್ ಆಕ್ಷನ್, ಇಂಡಿಕೇಟರ್ ಆಯ್ತಾ. ಆದ್ಮೇಲೆ ಟೆಕ್ನಿಕಲ್ ಟೂಲ್ಸ್ ಆಯ್ತಾ. ಇದರಲ್ಲಿ ಪ್ರೈಸ್ ಆಕ್ಷನ್ ನೀವು ಆಲ್ರೆಡಿ ಕಲ್ತಿದ್ದೀರಿ. ಯಾವುದು? ಕ್ಯಾಂಡಲ್ ಸ್ಟಿಕ್ಸ್ ಅದು ಪ್ರೈಸ್ ಆಕ್ಷನ್, ಟ್ರೆಂಡ್ ಲೈನ್, ಬ್ರೇಕ್ಔಟ್, ಬ್ರೇಕ್ ಡೌನ್, ಆದ್ಮೇಲೆ ಇದೆಲ್ಲ ಪ್ರೈಸ್ ಆಕ್ಷನ್ ಅಲ್ವಾ. ಲೈವ್ ಟ್ರೇಡಿಂಗ್, ಸ್ಟಾಪ್ ಲಾಸ್ ಹೇಗೆ ಇಡುದು, ಮಾರ್ಕೆಟ್ ಇದೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಇದೆಲ್ಲ ಪ್ರೈಸ್ ಆಕ್ಷನ್ ಅಲ್ಲಿ ಬರ್ತದೆ. ಸಪ್ಲೈ ಡಿಮ್ಯಾಂಡ್ ಝೋನ್ ಇದೆಲ್ಲ ಪ್ರೈಸ್ ಆಕ್ಷನ್ ಅಲ್ಲಿ ಬರ್ತದೆ. ಇದುವರೆಗೆ ನೀವು ಕಲ್ತಿದ್ದು ಪ್ರೈಸ್ ಆಕ್ಷನ್ ಆಯ್ತಾ.
ಮತ್ತೆ ಇಂಡಿಕೇಟರ್ ಬೇಕಂತಿಲ್ಲ, ಬೇಕಾದವರು ಅಪ್ಲೈ ಮಾಡಬಹುದು. ನಾನು ಅಪ್ಲೈ ಮಾಡಲ್ಲ ಇಂಡಿಕೇಟರ್ ಅಲ್ಲಿ ನಾನು ಎರಡೇ ಅಪ್ಲೈ ಮಾಡುದು. ಇಎಂಐ ಅಪ್ಲೈ ಮಾಡ್ತೇನೆ, MACD ಸಮಟೈಮ್ಸ್ ನಾನು ಅಪ್ಲೈ ಮಾಡ್ತೇನೆ. ಆಯ್ತಾ, ಇಂಡಿಕೇಟರ್ ಅಲ್ಲಿ ಮೂವಿಂಗ್ ಎವರೇಜ್, RSI, MACD, ಬಾಲಿಂಗ್ ಬ್ಯಾಂಡ್ಸ್, ಆದ್ಮೇಲೆ EMA, ಇಷ್ಟು ಇದೆ ಇಂಡಿಕೇಟರ್ ಬಗ್ಗೆ ನಾನು ಇನ್ನೊಂದು ಸಲ ಕ್ಲಾಸ್ ಮಾಡ್ತೇನೆ. ಆಯ್ತಾ, ಈಗ ಹೇಳಲ್ಲ, ಇದೆಲ್ಲ ಇದೆ. ಇಂಡಿಕೇಟರ್ ಬೇಕಂತಿಲ್ಲ. ನೀವು ಒಂದು ಚಾರ್ಟ್ ಬಾಕ್ಸಿಗೆ ಇದೆಲ್ಲ ಇಂಡಿಕೇಟರ್ ಅನ್ನು ಅಪ್ಲೈ ಮಾಡಿದ್ರೆ ಚಾರ್ಟ್ ಬಾಕ್ಸ್ ಏನಾಗ್ತದೆ ಗೊತ್ತಾ, ಹ್ಯಾಂಗ್ ಆಗ್ತದೆ. ನೀವು ಟ್ರೇಡ್ ಮಾಡುವಾಗ ಕಷ್ಟ ಆಗ್ತದೆ. ನಾನು ಕೆಲವೊಂದ್ಸಲ ನಿಮ್ಗೆ ಲೈವ್ ಟ್ರೇಡ್ ಅಲ್ಲಿ ನಿಮ್ಗೆ ಕ್ಲಾಸ್ ಏನಾದ್ರು ಮಾಡ್ತಿದ್ದಾಗ ಅಲ್ಲಿ ಮೂವ್ಮೆಂಟ್ ಆಗಲ್ಲ ನೋಡಿ, ಆ ತರ ಆಗ್ತದೆ ನೀವು ಇಂಡಿಕೇಟರ್ ಎಲ್ಲ ಹಾಕಿದ್ರೆ. ಆಯ್ತಾ, ಇಂಡಿಕೇಟರ್ ಆದಷ್ಟು ಕಮ್ಮಿ ಹಾಕಿ, ಒಂದಿಲ್ಲರೆ 2 ಹಾಕಿ, ಬೇಕಾದ್ರೆ ಹಾಕಿ, ಬೇಡದಿದ್ರೆ ಬೇಡ. ನಿಮ್ಗೆ ಆಪ್ಷನ್ ಚೈನ್ ಮತ್ತೆ ಪ್ರೈಸ್ ಆಕ್ಷನ್ ಎಲ್ಲ ಗೊತ್ತಿದೆ, ಅದೆಲ್ಲ ಇಂಡಿಕೇಟರ್ ಎಲ್ಲ ನೀಡಿಲ್ಲ ಅಂತ ಅನ್ಕೊಳ್ತೇನೆ ನಾನು. ಆದ್ಮೇಲೆ ಇದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು? ಟೆಕ್ನಿಕಲ್ ಅನಾಲಿಸಿಸ್ ನಾನು ಹೇಳಿದ್ದೇನೆ. ಅದ್ರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಪ್ರೈಸ್, ಇಂಡಿಕೇಟರ್, ಟೆಕ್ನಿಕಲ್ ಟೂಲ್ಸ್ ಬರ್ತದೆ. ಇದ್ರಲ್ಲಿ ಟೆಕ್ನಿಕಲ್ ಟೂಲ್ಸ್ ಅಂತ ಹೇಳಿದ್ದೇನೆ. ಟೆಕ್ನಿಕಲ್ ಟೂಲ್ಸ್ ಅಲ್ಲಿ ಫಿಬೊನಾಚಿ ಅಂತ ಇದೆ. ಅದು ಟೂಲ್ಸ್ ಇಂಪಾರ್ಟೆಂಟ್. ಅದ್ರದ್ದು ಬಗ್ಗೆ ಒಂದು ದಿನ ಕ್ಲಾಸ್ ಅಲ್ಲಿ ಮಾಡ್ತೇನೆ. ಆಯ್ತಾ, ಅದು ಬೇಕಾದವರು ನೋಡ್ಬೋದು. ಆಯ್ತಾ, ಫಿಬೊನಾಚಿ ಅಂತ ಅದು ಇಂಪಾರ್ಟೆಂಟ್ ಟೂಲ್ ಅದನ್ನು ನಾನು ಒಂದು ಕ್ಲಾಸ್ ಅಲ್ಲಿ ಹೇಳ್ತೇನೆ. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋಣ. ಇದಿಷ್ಟು ಹೋಗ್ತಾ ಇಲ್ಲ ನೋಡಿ, ಇದಿಷ್ಟು ಹೋಗ್ತಾ ಇಲ್ಲ, ಇರೇಸ್ ಮಾಡೋ, ಹೋಯ್ತು. ನೆಕ್ಸ್ಟ್, ಮಾರ್ಕೆಟ್ ಸ್ಟ್ರಕ್ಚರ್ ನಲ್ಲಿ ನಾವು ಟ್ರೇಡಿಂಗ್ ಅದು ಸೈಕಾಲಜಿಯನ್ನು ನೋಡ್ತೇವೆ. ಟ್ರೇಡಿಂಗ್ ಸೈಕಾಲಜಿ ಯಾವರ ಮೇಲೆ ನಿಂತಿದೆ? ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಮೇಲೆ ನಿಂತಿದೆ. ಆಯ್ತಾ, ಟ್ರೇಡರ್ಸ್ ಸೈಕಾಲಜಿ ಇಂದ ಪ್ರೈಸ್ ಮೇಲೆ ಹೋಗ್ತದೆ, ಪ್ರೈಸ್ ಕೆಳಗೆ ಬರ್ತದೆ. ವೇವ್ಸ್ ಟೈಪ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ತದೆ, ವೇವ್ಸ್ ಟೈಪ್ ಅಲ್ಲಿ. ಆಯ್ತಾ, ಪ್ರೈಸ್ ಯಾವ ತರ ಹೋಗ್ತದೆ? ಪ್ರೈಸ್ ಈ ತರ ಮೇಲೆ ಹೋಗ್ತದೆ, ಒಂದ ಪ್ರೈಸ್ ಡೌನಿಗೆ ಬರ್ತದೆ. ಮೇಲೆ ಹೋಗುದಕ್ಕೆ ಅಪ್ ಟ್ರೆಂಡ್ ಅಂತ ಹೇಳ್ತಾರೆ, ಡೌನಿಗೆ ಬರುವುದಕ್ಕೆ ಡೌನ್ ಟ್ರೆಂಡ್ ಅಂತ ಹೇಳ್ತಾರೆ ಅಲ್ವಾ. ಇದನ್ನು ಟ್ರೇಡರ್ಸ್ ಸೈಕಾಲಜಿ ಅಂತ ಹೇಳ್ತಾರೆ. ಆಯ್ತಾ, ಒಂದು ವೇಳೆ ಮಾರ್ಕೆಟ್ ಒಂದೇ ತರ ಹೀಗೆ ಡೌನಿಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಡೌನಿಗೆ ಬರ್ತಿರುವಾಗ ಸಡನ್ ಇಲ್ಲಿ ಸ್ಟಕ್ ಆಯ್ತು ಅಂತ ತಿಳ್ಕೊಳ್ಳಿ. ಈ ಏರಿಯಾದಲ್ಲಿ, ಆಯ್ತಾ, ಈ ಏರಿಯಾದಲ್ಲಿ ಸ್ಟಕ್ ಆಯ್ತು. 1 2 3 4 5 6 ಈ ಏರಿಯಾದಲ್ಲಿ ಸ್ಟಕ್ ಆಯ್ತು ಅಂತ ತಿಳ್ಕೊಳ್ಳಿ. ಆಯ್ತಾ, ನೋಡಿ, ವೇವ್ಸ್ ಯಾವಾಗ್ಲೂ ಮಾಡುವಾಗ ಒಂದು 4 ಇಲ್ಲರೆ 5 ಇಲ್ಲರೆ 6 ವೇವ್ಸ್ ಮಾಡ್ತದೆ ಅಲ್ಲ. 6 ವೇವ್ಸ್ ಆದ್ಮೇಲೆ ಮಾರ್ಕೆಟ್ ತನ್ನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ತದೆ. ಇಲ್ಲಿ ನೋಡಿ, 1 2 3 4 5 6 ವೇವ್ಸ್ ಆದ್ಮೇಲೆ ಮಾರ್ಕೆಟ್ ತನ್ನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ತದೆ. ಎಲ್ಲ ಹೋಯ್ತದೆ. ಇದು 6 ವೇವ್ಸ್ ಆದ್ಮೇಲೆ ಏನ್ ಮಾಡ್ತದೆ ಮಾರ್ಕೆಟ್? ಕೆಲವು ಸಲ ದೊಡ್ಡ ಮೂವ್ಮೆಂಟ್ ಡೌನಿಗೆ ಹೀಗೆ ವೇವ್ಸ್ ಮಾಡ್ತಾ ಹೋಗ್ತದೆ. ಕೆಲವೊಂದ್ಸಲ ಅದೇನ್ ಮಾಡ್ತದೆ, 6 ವೇವ್ಸ್ ಆದ್ಮೇಲೆ ಹೆಚ್ಚಿನ ಟೈಮ್ ಅಲ್ಲಿ ಅದು ಸ್ಟಕ್ ಆಗ್ತದೆ. ಈ ಏರಿಯಾದಲ್ಲಿ ಸ್ಟಕ್ ಆಗ್ತದೆ. ಸ್ಟಕ್ ಆಗಿ ಏನ್ ಮಾಡ್ತದೆ, ಈ ತರ ಸೈಡ್ ವೇಸ್ಗೆ ಹೋಗ್ತದೆ. ಈ ತರ ಹೀಗೆ ಸ್ಟಕ್ ಆಯ್ತಂತೆ ಅನ್ಕೊಂಡ್ರೆ ಏನಂತ ಅರ್ಥ? ಈ ತರ ಸ್ಟಕ್ ಆಯ್ತು ಇಲ್ಲಿ ಮಾರ್ಕೆಟ್, ಏನಂತ ಅರ್ಥ? ಇಲ್ಲಿ ದೊಡ್ಡ ಪ್ಲೇಯರ್ಸ್ ಇಲ್ಲಿ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ದೊಡ್ಡ ಪ್ಲೇಯರ್ಸ್, ಆಯ್ತಾ. ಇಲ್ಲಿ ರಿಟೇಲರ್ಸ್
ಟ್ರೇಡ್ ಮಾಡ್ತಿದ್ರು. ಇಲ್ಲಿ ರಿಟೇಲರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಆಗ್ತಾರೆ. ಒಂದು 6 ವೇವ್ಸ್ ಆದ್ಮೇಲೆ ಎಕ್ಸಿಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಭಯ ಹುಡ್ತದೆ, ಇದಕ್ಕಿಂತ ಇನ್ನು ಮಾರ್ಕೆಟ್ ಕೆಳಗೆ ಹೋಗಲ್ಲ ಅಂತ ಅವರಿಗೆ ಭಯ ಹುಡ್ತದೆ. ಆಯ್ತಾ, ಭಯ ಹುಟ್ಟಿದಾಗ ಏನ್ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆದಾಗ ಈ ಏರಿಯಾದಲ್ಲಿ ಏನಾಗ್ತದೆ, ಇಲ್ಲಿ ಎಲ್ಲ ರಿಟೇಲರ್ಸ್ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಈ ಏರಿಯಾದಲ್ಲೆಲ್ಲ ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ರೆ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಆಯ್ತಾ, ಇಲ್ಲಿ ಯಾರು ಎಂಟ್ರಿ ಆಗ್ತಾರೆ, ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆದ ಈ ಏರಿಯಾ ಉಂಟಲ್ಲ, ಇದು ಸೈಡ್ ವೇಸ್ಗೆ ಹೋಗ್ತದೆ. ಈ ಸೈಡ್ ವೇಸ್ಗೆ ಹೋದ ಏರಿಯಾವನ್ನು ಅಕ್ಯುಮುಲೇಷನ್ ಅಂತ ಕರೀತಾರೆ. ಅಕ್ಯುಮುಲೇಷನ್, ಆಯ್ತಾ, ಇದನ್ನು ಅಕ್ಯುಮುಲೇಷನ್ ಪೇಸ್ ಅಂತ ಕರೀತಾರೆ. ಹೀಗೆ ಸೈಡ್ ವೇಸ್ಗೆ ಹೋಗ್ತದಲ್ಲ ಇದು. ಇದಕ್ಕೆ ಇನ್ನೊಂದು ಇನ್ನು ಇದಕ್ಕೆ ಯಾವ ಝೋನ್ ಅಂತ ಹೇಳ್ತಾರೆ, ಈ ತರ ಸೈಡ್ ವೇಸ್ಗೆ ಹೋದದ್ದು, ಇದು ಡಿಮಾಂಡ್ ಝೋನ್ ಅಂತ ಹೇಳ್ತಾರೆ. ಡೌನ್ ಸೈಡ್ಗೆ ಬಂದು ಡೌನ್ ಅಲ್ಲಿ ಈ ತರ ರೇಂಜ್ ಕ್ರಿಯೇಟ್ ಮಾಡಿದ್ರೆ ಇದಕ್ಕೆ ಡಿಮಾಂಡ್ ಝೋನ್ ಅಂತ ಕರೀತಾರೆ. ಆಯ್ತಾ, ಏನ್ ಝೋನ್ ಅಂತ ಕರೀತಾರೆ, ಡಿಮಾಂಡ್ ಝೋನ್. ಇದು ಪೇಸಿಗೆ ಏನ್ ಹೇಳ್ತಾರೆ, ಇದಕ್ಕೆ ಅಕ್ಯುಮುಲೇಷನ್ ಪೇಸ್ ಅಂತ ಕರೀತಾರೆ. ಆಯ್ತಾ, ಇದು ಸೈಡ್ ವೇಸ್ ಆಗಿದೆ ಇಲ್ಲಿ. ಆಯ್ತಾ, ಈ ಸೈಡ್ ವೇಸ್ ಅಲ್ಲಿ ನಾವು ಟ್ರೇಡ್ ಮಾಡಬಾರ್ದು. ಸೈಡ್ ವೇಸ್ ಬ್ರೇಕ್ ಆದಾಗೆ ನಾವು ಟ್ರೇಡ್ ಮಾಡಬೇಕು. ನಾವು ರಿಟೇಲರ್ಸ್ ಹೇಗೆ ಟ್ರೇಡ್ ಮಾಡಬೇಕು, ದೊಡ್ಡ ಪ್ಲೇಯರ್ಸ್ ಇದು ಮನಸ್ಥಿತಿ ಯಾವ ತರ ಇದೆ ಅಂತ ನೋಡಿ ಟ್ರೇಡ್ ಮಾಡಬೇಕು. ಇಲ್ಲಿಗ ಇದು ಬ್ರೇಕ್ ಆಗ್ತದೆ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಏನು, ದೊಡ್ಡ ಪ್ಲೇಯರ್ಸ್ ತೆಗೆದ್ರೆ ಯಾವ ತರ ಟ್ರೇಡ್ ತೆಗಿತಾರೆ, ಒಂದು ಪುಟ್ಟು ಸೆಲ್ ಮಾಡ್ತಾರೆ. ಪುಟ್ಟು ಸೆಲ್ ಮಾಡಿದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗುದಲ್ವಾ, ಇಲ್ಲಿ ಈ ತರ ಮೇಲೆ ಹೋಗ್ಬೋದು. ಈ ತರ ಮೇಲೆ ಹೋಗ್ಬೋದು ಒಂದು ರೇಂಜ್ ಅಲ್ಲಿ. ಇಲ್ಲಿ ಎಲ್ಲಿ ಕ್ಲೋಸ್ ಆಗಿದೆ ಆ ರೇಂಜ್ಗೆ ಬರುವಾಗ ಏನ್ ಮಾಡ್ತಾರೆ, ಇಲ್ಲಿಗ ಎಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ರು ಆ ಏರಿಯಾಕ್ಕೆ ಬರುವಾಗ ಇಲ್ಲಿ ದೊಡ್ಡ ಪ್ಲೇಯರ್ಸ್ ಏನ್ ಮಾಡ್ತಾರೆ, ದೊಡ್ಡ ಪ್ಲೇಯರ್ಸ್ ಎಕ್ಸಿಟ್ ಆಗ್ತಾರೆ. ಇಲ್ಲಿ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆಗುವ ಏರಿಯಾದಲ್ಲಿ ಪುನಃ ಕನ್ಸೋಲ್ಟೇಷನ್ ನಡೀತದೆ. ಪುನಃ ಕನ್ಸೋಲ್ಟೇಷನ್ ಈ ತರ ನಡೀತದೆ. ಆಯ್ತಾ, ಈ ತರ ಕನ್ಸೋಲ್ಟೇಷನ್ ನಡೆದಾಗ ಇಲ್ಲಿ ಯಾರು ಎಂಟ್ರಿ ಆಗಿರ್ತಾರೆ, ಪುನಃ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗಿರ್ತಾರೆ. ಇಲ್ಲಿ ಪುಟ್ ಸೆಲ್ ಮಾಡಿದ್ರೆ ಇಲ್ಲಿ ಕಾಲ್ ಸೆಲ್ ಮಾಡಿ ಕುತ್ಕೊಂಡಿರ್ತಾರೆ ಅಲ್ವಾ. ಇಲ್ಲಿ ನಾವು ರಿಟೇಲರ್ಸ್ ಇಲ್ಲಿ ಎಂಟ್ರಿ ತಗೊಳ್ಬೇಕು. ಇಲ್ಲಿ ಇದು ಟ್ರೆಂಡಿಗೆ ಅಂತ ಹೇಳುದು ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟು ಟ್ರೆಂಡ್ ಆಗಿದೆ ಅಲ್ಲ, ಇದಕ್ಕೆ ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಇಲ್ಲಿ ಸಿ ಸೆಲ್ ಮಾಡಿ ಕುತ್ಕೊಳ್ತಾರಲ್ಲ, ಅವರು ಇದನ್ನು ಮಾರ್ಕೆಟ್ ಅನ್ನು ಹೀಗೆ ಡೌನಿಗೆ ತಗೊಂಡು ಬರ್ತಾರೆ. ಈ ಟ್ರೆಂಡ್ಗೆ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಆಯ್ತಾ, ಇದಕ್ಕೆ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಇದು ಅಪ್ ಟ್ರೆಂಡ್ ಅಂತ ಕರೀತಾರೆ. ಟ್ರೆಂಡ್ ಈ ತರ ಫೈಂಡ್ ಔಟ್ ಮಾಡುದು. ಆಯ್ತಾ, ಇದು ರೇಂಜ್ಗೆ ಏನಂತ ಹೇಳ್ತಾರೆ, ಅಕ್ಯುಮುಲೇಷನ್ ಅಂತ ಹೇಳ್ತಾರೆ. ಈ ರೇಂಜ್ಗೆ ಏನ್ ಹೇಳ್ತಾರೆ, ಈ ರೇಂಜ್ಗೆ ಡಿಸ್ಟ್ರಿಬ್ಯೂಷನ್ ರೇಂಜ್ ಅಂತ ಹೇಳ್ತಾರೆ. ಬರಿಬೇಕಾ, ಇಲ್ಲಿ ಬರ್ದ್ರೂ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಅದು ಡಿಸ್ಟ್ರಿಬ್ಯೂಷನ್ ರೇಂಜ್. ಆಯ್ತಾ, ಬರೀಲಿಕ್ಕೆ ಆಗಲ್ಲ ಅದರಲ್ಲಿ. ಓಕೆ, ಡಿಸ್ಟ್ರಿಬ್ಯೂಷನ್ ರೇಂಜ್ ಇದು. ಈ ರೇಂಜಿಗೆ ಮೇಲಿದ್ದು ರೇಂಜಿಗೆ ಏನಂತ ಹೇಳ್ತಾರೆ, ಡಿಸ್ಟ್ರಿಬ್ಯೂಷನ್ ರೇಂಜಿಗೆ ಡಿಸ್ಟ್ರಿಬ್ಯೂಷನ್ ಪೇಸ್ ಅಂತ ಹೇಳ್ತಾರೆ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಪೇಸ್ಗೆ ಏನಂತ ಹೇಳ್ತಾರೆ, ಸಪ್ಲೈ ಝೋನ್ ಅಂತ ಹೇಳ್ತಾರೆ. ಇದಕ್ಕೆ ಡಿಮಾಂಡ್ ಝೋನ್ ಅಂತ ಹೇಳ್ತಾರೆ. ಡೌನ್ ಅಲ್ಲಿ ಆಗ್ತದಲ್ಲ, ಡೌನ್ ಅಲ್ಲಿ ಈ ತರ ರೇಂಜ್ ಕ್ರಿಯೇಟ್ ಮಾಡ್ತದಲ್ಲ, ಇದಕ್ಕೆ ಡಿಮಾಂಡ್ ಝೋನು. ಇಲ್ಲಿ ಅಪ್ ಸೈಡ್ ಗೆ ಬಂದು ಇಲ್ಲಿ ಡಿಮಾಂಡ್ ರೇಂಜ್ ಕ್ರಿಯೇಟ್ ಮಾಡ್ತದಲ್ಲ, ಇದಕ್ಕೆ ಸಪ್ಲೈ ಝೋನ್ ಅಂತ ಕರೀತಾರೆ. ಆಯ್ತಾ, ಇದು ಸಪ್ಲೈ ಝೋನ್. ಇದಿಷ್ಟು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅರ್ಥ ಆಗದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನಿಮ್ಗೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತದೆ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಲ್ಲಿ ಕ್ಲಿಯರ್ ಆಗ್ತದೆ ಅಲ್ವಾ. ನೆಕ್ಸ್ಟ್ ಅಕ್ಯುಮುಲೇಷನ್ ಮತ್ತೆ ಏನು ಡಿಸ್ಟ್ರಿಬ್ಯೂಷನ್ ಪೇಸ್, ಇದು ಗೊತ್ತಾಯ್ತಲ್ಲ. ಅಕ್ಯುಮುಲೇಷನ್ ಪೇಸಿಗೆ ಡಿಮಾಂಡ್ ಝೋನ್ ಅಂತ ಕರೀತಾರೆ, ಡಿಸ್ಟ್ರಿಬ್ಯೂಷನ್ ಪೇಸಿಗೆ ಸಪ್ಲೈ ಝೋನ್ ಅಂತ ಕರೀತಾರೆ. ಇದು ಎಲ್ಲ ಕ್ರಿಯೇಟ್ ಆಗೋದು ಬಿಗ್ ಪ್ಲೇಯರ್ಸ್ ಇಂದ. ಆಯ್ತಾ, ಓಕೆ. ನೆಕ್ಸ್ಟ್
ಸೈಡ್ ವೇಸ್ ನಲ್ಲಿ ಯಾವಾಗ್ಲೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೈಡ್ ವೇಸ್ ಬ್ರೇಕ್ ಆದಾಗೆ ಬೇಕಾದ್ರೆ ನೀವು ಟ್ರೇಡ್ ತೆಗಿಲಿಕ್ಕೆ ಹೋಗಿ ದೊಡ್ಡ ಲಾಟ್ ಅಲ್ಲೇ ಟ್ರೇಡ್ ಮಾಡಿ, ಆವಾಗ ನಿಮ್ಗೆ ಪ್ರಾಫಿಟ್ ಸ್ವಲ್ಪ ಆಗ್ತದೆ ಸೈಡ್ ವೇಸ್ ಮಾರ್ಕೆಟ್ ಬ್ರೇಕ್ ಆಗುವಾಗ, ಆಯ್ತಾ. ಇನ್ನೇನು ನಾನು ಒಂದು ಲೈವ್ ಟ್ರೇಡ್ ಮಾಡಿದ್ದೆ, ಅದನ್ನು ನಾನು ನಿಮ್ಗೆ ಟೀಚಿಂಗ್ ಟ್ರೇಡ್ ಅಲ್ಲೇ ಅಕೌಂಟ್ ಅಲ್ಲೇ ಮಾಡಿದ್ದು, ಹಾಗಾಗಿ ಒಂದು ಲಾಟ್ ಅಲ್ಲಿ ತೆಗ್ದಿದ್ದು ನಾನು ಅದು. ಅದ್ರಲ್ಲಿ ಸಹ ನೋಡಿ ಲಾಸ್ಟಿಗೆ ನಾನು 3 PM ಅದು ಟ್ರೇಡ್ ತೆಗ್ದಿದ್ದೆ, ಅದ್ರಲ್ಲಿ ಸಹ ನನಗೆ ಪ್ರಾಫಿಟ್ ಆಗಿದೆ. ಒಂದು ಲಾಟ್ ಅಲ್ಲಿ ತೆಗ್ದಿದ್ದು 300 ಏನು ಪ್ರಾಫಿಟ್ ಆಗಿದೆ. ನಾನು ಜಾಸ್ತಿ ಹೊತ್ತು ಇಡಲ್ಲ, ಸ್ಕ್ಯಾಲ್ಪಿಂಗ್ ಎಲ್ಲ ಉಂಟಲ್ಲ ಜಾಸ್ತಿ ಹೊತ್ತು ಇಡಲ್ಲ, 1 ಮಿನಿಟ್ 2 ಮಿನಿಟ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಟ್ರೆ ನಮ್ಗೆ ಲಾಸ್ ಆಗ್ತದೆ ಅಲ್ಲಿ, ಹಾಗೆ. ಆದ್ರೆ ಸ್ಕ್ಯಾಲ್ಪಿಂಗ್ ಎಲ್ಲ ಒಂದು ಲಾಟ್ ಅಲ್ಲಿ ಮಾಡಬಾರ್ದು. ನಾನು ನಿಮ್ಗೆ ಜಸ್ಟ್ ಟೀಚ್ ಮಾಡ್ಲಿಕ್ಕೋಸ್ಕರ ನಾನು ಮಾಡಿದ್ದು ನಿನ್ನೆ. ನಂದು ಬೇರೆ ಅಕೌಂಟ್ ಇದೆ, ಅದರಲ್ಲೇ ನಾನು ಟ್ರೇಡ್ ಮಾಡುದು. ಅದು ನಿನ್ನೆ ನಾನು ನಿಮ್ಗೆ 2-3 ಏನು ಟ್ರೇಡ್ ತೆಗೆದು ತೋರಿಸಿದ್ದೇನೆ ನಾನು ಲೈವ್ ಅಲ್ಲಿ. ಅದಲ್ಲದೆ ನಾನು ಬೇರೆ ಅಕೌಂಟ್ ಅಲ್ಲಿ ದೊಡ್ಡ ಲಾಟ್ ಅಲ್ಲಿ ನಾನು ಟ್ರೇಡ್ ಮಾಡಿದ್ದೇನೆ. ನಿನ್ನೆ ಮಾರ್ನಿಂಗ್ ಇಂದ ಸಾಯಂಕಾಲ ತನಕ ಯಾವ್ದು ಟ್ರೇಡ್ ಇರ್ಲಿಲ್ಲ, ಹಾಗಾಗಿ ನಿನ್ನೆ ನಾನು ಟ್ರೇಡೇ ಮಾಡ್ಲಿಲ್ಲ. ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ನಾನು ಅದೇ ನಿಮ್ಗೆ ತೋರಿಸಿದೆಲ್ಲ ಅದೇ ಟ್ರೇಡ್ ಮಾಡಿದ್ದು ನಿನ್ನೆ. ಮೊನ್ನೆ ಎಲ್ಲ ನಾನು ಟ್ರೇಡ್ ಮಾಡಿದೆ ದೊಡ್ಡ ಅಮೌಂಟ್ ಅಲ್ಲಿ. ನೀವು ದೊಡ್ಡ ಅಮೌಂಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಒಂದ್ಸಲ ನೀವು ನೋಡ್ಕೊಳ್ಬೇಕು ಮಾರ್ಕೆಟ್ ಯಾವ ತರ ಇದೆ ಅಂತ. ಮಾರ್ಕೆಟ್ ಏನಾದ್ರು ಅಷ್ಟು ಒಳ್ಳೇದಿಲ್ಲದಿದ್ರೆ ಉಂಟಲ್ಲ, ಸೈಡ್ ವೇಸ್ ಎಲ್ಲ ಹೋಗ್ತಿದ್ರೆ ಉಂಟಲ್ಲ, ನೀವು ಒಂದು ಸ್ಮಾಲ್ 2 ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಒಂದು ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ, ಮತ್ತೊಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಮ್ಮ ಹತ್ತಿರದ ಮೆಂಬರ್ಸ್ ಅವರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ. ನಿಮ್ಮ ಅಪ್ಪನ ಯಾರು ನಿಮ್ಮ ಅಮ್ಮನ ಹೆಸರಲ್ಲಿ ಈ ತರ ಅಕೌಂಟ್ ಓಪನ್ ಮಾಡಿ. ಅದ್ರಲ್ಲಿ ನೀವು ಸ್ವಲ್ಪ ಅಮೌಂಟ್ ಹಾಕಿಡಿ, ಫಂಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಹಾಕಿಡಿ, ಒಂದು 5,000 10,000 ಈ ರೇಂಜ್ ಅಲ್ಲಿ ಇಡಿ. ಇನ್ನೊಂದು ಅಕೌಂಟ್ ಅಲ್ಲಿ ಉಂಟಲ್ಲ, ನೀವು ತುಂಬಾ ಇಡಿ, ನಿಮ್ಗೆ ಒಂದು 25 ಲಾಟ್ಸ್ ಈ ತರ ತೆಗೆಯುವಾಗೆ ಅಮೌಂಟ್ ಇಡಿ. 1 lakh 2 lakh ಈ ತರ ಇಡಿ, ಎಷ್ಟು ಬೇಕೋ ಅಷ್ಟು ಇಡಿ, ಆಯ್ತಾ. ಇನ್ನೊಂದು ಅಕೌಂಟ್ ಅಲ್ಲಿ ದೊಡ್ಡ ಅಮೌಂಟ್ ಇಟ್ಟ ಟ್ರೇಡ್ ಅಕೌಂಟ್ ಅಲ್ಲಿ ಖಾಲಿ ದೊಡ್ಡ ಟ್ರೇಡ್ ಒಂದಿಲ್ಲದೆ 2 ಟ್ರೇಡ್ ಮಾಡಿ, ಜಾಸ್ತಿ ಟ್ರೇಡ್ ತೆಗಿಲಿಕ್ಕೆ ಹೋಗ್ಬೇಡಿ. ಆದ್ಮೇಲೆ ನೀವು ಸಣ್ಣ ಅಮೌಂಟ್ ಹಾಕಿಟ್ಟಿದ್ದೀರಲ್ಲ 5,000 10,000, ಅದ್ರಲ್ಲಿ ಬೇಕಾದ್ರೆ ಒಂದಿಲ್ಲದೆ 2 ಲಾಟ್ ಅಲ್ಲಿ ಎಷ್ಟು ಒಂದು 4-5 ಟ್ರೇಡ್ ನೀವು ಮಾಡ್ಬೋದು ಅಲ್ವಾ. ಅದರಲ್ಲಿ ನಿಮ್ಗೆ ಲಾಸ್ ಆದ್ರೂ ಅಷ್ಟು ನಿಮ್ಗೆ ತಲೆ ಬಿಸಿ ಆಗಲ್ಲ. ಇದು ದೊಡ್ಡ ಅಮೌಂಟ್ ಇರುವ ಇದ್ರಲ್ಲಿ ಅಕೌಂಟ್ ಅಲ್ಲಿ ನೀವು ಟ್ರೇಡ್ ಮಾಡುವಾಗ ಏನ್ ಮಾಡ್ತೀರಿ, ಅಮೌಂಟ್ ಇದೆ ಅಂತ ದೊಡ್ಡ ಲಾಟ್ ಅಲ್ಲಿ ಟ್ರೇಡ್ ಮಾಡ್ತಾ ಹೋಗ್ತೀರಿ ಕಂಟಿನ್ಯೂಸ್, ಆವಾಗ ನಿಮ್ಗೆ ಲಾಸ್ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು 2 ಅಕೌಂಟ್ ಓಪನ್ ಮಾಡಿ. 2 ಅಕೌಂಟ್ ಓಪನ್ ಮಾಡಿ ಆದ್ಮೇಲೆ ದೊಡ್ಡ ಅಮೌಂಟ್ ಯಾವ್ದ್ರಲ್ಲಿದೆ ಅದ್ರಲ್ಲಿ ದೊಡ್ಡ ಲಾಟ್ ಅಲ್ಲಿ ಒಂದು 2 ಟ್ರೇಡ್ ತೆಗೀರಿ, ಅಷ್ಟೇ ಸಾಕು. ಅದು ಒಂದ್ ವೇಳೆ ಲಾಸ್ ಆದ್ರೆ ಫಸ್ಟ್ ಟ್ರೇಡ್ ತೆಗ್ದ್ರಿ ಪ್ರಾಫಿಟ್ ಆಯ್ತು, ಓಕೆ. ಇಲ್ಲ ಲಾಸ್ ಆಯ್ತು ಅದನ್ನು ಓಕೆ, ನೆಕ್ಸ್ಟ್ ಟ್ರೇಡ್ ತೆಗ್ದ್ರಿ ಅದು ಪ್ರಾಫಿಟ್ ಆಗ್ಲಿಲ್ಲ, ಅದು ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಆವಾಗ ಟ್ರೇಡ್ ಮಾಡಬೇಡಿ, ಕ್ಲೋಸ್ ಮಾಡಿ ಇಡಿ, ನೆಕ್ಸ್ಟ್ ಡೇ ಮಾಡಿ, ಆಯ್ತಾ. ದೊಡ್ಡ ಅಮೌಂಟ್ ಅಲ್ಲಿ ಸಹ ದೊಡ್ಡ ಅಮೌಂಟ್ ಅಲ್ಲಿ ಅಂತ ಹೇಳಿದ್ರೆ ನೀವು ಇದು 1,50,000 ಈ ಇದು ಟಾರ್ಗೆಟ್ ಇಟ್ಟು ನೀವು ಟ್ರೇಡ್ ಮಾಡುದಲ್ವಾ, ಹಾಗೆ ಹೇಳಿದ್ದು. ದೊಡ್ಡ ಲಾಟ್ ಅಲ್ಲಿ ಸಹ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಬಿಗಿನರ್ಸ್ ಆಗಿದೆ, ಸ್ವಲ್ಪ ಕಮ್ಮಿ ಲಾಟ್ ಅಲ್ಲೇ ಮಾಡಿ. 1 2 3 ಈ ಲಾಟ್ 1 2 3 ಈ ಲಾಟ್ ಅಲ್ಲಿ ಮಾಡಿ, ಆಯ್ತಾ. ಲಾಟ್ ಸೈಜ್ ಅಂತ ಹೇಳಿದ್ರೆ ಏನಂತ ಗೊತ್ತಲ್ಲ ನಿಮಗೆ. ಲಾಟ್ ಸೈಜ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಈಗ 15 ಲಾಟ್ ಅಂತ ಇದೆ. ಈಗ ಒಂದು ಲಾಟ್ ಅಂತ ಹೇಳಿದ್ರೆ 15 ಇದೆ, ಅದರಲ್ಲಿ 15 ಕ್ವಾಂಟಿಟಿ 15 ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಲಾಟ್ ಅಂತ ಹೇಳಿದ್ರೆ 25 ಕ್ವಾಂಟಿಟಿ ಇದೆ, ಅರ್ಥ ಆಯ್ತಾ. ಲಾಟ್ ಅಂತ ಹೇಳಿದ್ರೆ ಅದೊಂದು ಬಂಡಲ್, 25 ಅದು ಒಂದು ಬಂಡಲ್, 15 ಬ್ಯಾಂಕ್ ನಿಫ್ಟಿಯಲ್ಲಿ 15 ಅದು ಒಂದು ಬಂಡಲ್, ಆಯ್ತಾ. ಅದು 15 ಅದು ಒಂದು ಲಾಟ್, ಆಯ್ತಾ. 15 ಅದು ಪುನೊಂದು ಲಾಟ್ ತೆಗೆಯುವುದಾದ್ರೆ 25 ಆಗ್ತದೆ ಬ್ಯಾಂಕ್ ನಿಫ್ಟಿ ಅಲ್ವಾ. ನಿಫ್ಟಿದು 50 ಆಗ್ತದೆ, 50 ಕ್ವಾಂಟಿಟಿ ಆಗ್ತದೆ ಅಲ್ವಾ, ಆ ತರ. 2 ಲಾಟ್ ಅಂತ ಹೇಳಿದ್ರೆ ಎಷ್ಟು ಆಗ್ತದೆ ನಿಫ್ಟಿಯಲ್ಲಿ 50 ಕ್ವಾಂಟಿಟಿ ಆಗ್ತದೆ, ಆಯ್ತಾ. ಹಾಗೆ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ರೆ ಒಂದಿಲ್ಲದೆ 2 ಲಾಟ್ ಅಲ್ಲಿ ಟ್ರೇಡ್ ಮಾಡಿ. ಆದ್ಮೇಲೆ 1 ಮಂತ್ ಆದ್ಮೇಲೆ ನೀವು ಬೇಕಾದ್ರೆ ಜಾಸ್ತಿ ಲಾಟ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಿದೆ ಟ್ರೇಡ್ ಮಾಡ್ಲಿಕ್ಕೆ ಅಂತ ಅನಿಸಿದ್ರೆ ಇನ್ನೊಂದು ಅಕೌಂಟ್ ಅಲ್ಲಿ ದೊಡ್ಡ ಅಮೌಂಟ್ ಹಾಕಿಡಿ, ಅದ್ರಲ್ಲಿ ನೀವು ಟ್ರೇಡ್ ಮಾಡ್ತಾ ಹೋಗಿ, ಆಯ್ತಾ. ಸ್ಟಾರ್ಟಿಂಗ್ ಅಲ್ಲಿ 10
20. ನಿಮ್ದು ಲಾಟ್ ಸೈಜ್ ಸ್ವಲ್ಪ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಹೋಗಿ, ಒಮ್ಮೆಲೆ ದೊಡ್ಡ ಲಾಟ್ ಅಲ್ಲಿ ತೆಗಿಬೇಡಿ. 2 ಲಾಟ್ ಫಸ್ಟಿಗೆ 2 ಲಾಟ್ ಅಲ್ಲಿ ಟ್ರೇಡ್ ಮಾಡಿ ಒಂದೊಂದೇ ಲಾಟ್ ಸೈಜ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಆಯ್ತಾ. 3, 4 ಈ ತರ ಅಮೌಂಟ್ ಬರ್ಬೇಕಂತೇಳಿ ಒಮ್ಮೆಲೆ ನೀವು ದೊಡ್ಡ ಲಾಟ್ ಅಲ್ಲಿ ಹೋಗ್ಬೇಡಿ ಆ ತರ ಆಯ್ತಾ. ಮತ್ತೆ ಈ ತರ ಮಾಡ್ಬೋದು ಆಯ್ತಾ. ನಾನು ಒಮ್ಮೊಮ್ಮೆ 900 ಲಾಟ್ ಅಲ್ಲಿ ಸಹ ತೆಗಿತೇನೆ, 25 ಲಾಟ್ ಅಲ್ಲಿ ಸಹ ತೆಗಿತೇನೆ. ಮಾರ್ಕೆಟ್ ಮೇಲೆ ನಾನು ಡಿಪೆಂಡ್ ಆಗಿದ್ದೇನೆ. ಮಾರ್ಕೆಟ್ ಯಾವ ತರ ಇದೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೇನೆ. ಸೈಡ್ ವೇಸ್ ಹೋಗ್ತಾ ಇದೆ ಅಂತ ಇದ್ರೆ ನಾನು ಟ್ರೇಡ್ ದೊಡ್ಡ ಲಾಟ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ. ಸೈಡ್ ವೇಸ್ ಇಲ್ಲ, ಮಾರ್ಕೆಟ್ ಟ್ರೆಂಡಿಂಗ್ ಆಗ್ತಿದೆ ಅಂತ ಇದ್ರೆ ನಾನು 25 ಲಾಟ್ ಅಲ್ಲಿ ಈ ತರ ನಾನು ಟ್ರೇಡ್ ಮಾಡ್ತೇನೆ. ಅದು ದೊಡ್ಡ ಮೂವ್ಮೆಂಟ್ ಕ್ಯಾಚ್ ಮಾಡ್ಲಿಕ್ಕೆ ಇಡ್ತೇನೆ. ನಾನು ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡಲ್ಲ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ. ಆದ್ಮೇಲೆ ಒಂದೇ ತರ ಸ್ಪೈಕ್ ಕೊಡ್ತಾ ಇದೆ ಅಂತ ಇದ್ರೆ ಆ ಟೈಮಲ್ಲಿ ನಾನು ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡ್ತೇನೆ. ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡುವಾಗ್ಲೂ ಹಾಗೆ 900 ಸ್ಕ್ಯಾಲ್ಪಿಂಗ್ ಮಾಡುವಾಗ ನಾನು ಒಮ್ಮೆಲೆಗೆ ಈ ತರ ಎಲ್ಲ ಹಾಕ್ಬೋದು. 900 ಲಾಟ್ ಈ ತರ ಎಲ್ಲ ಮಾಡ್ಬೋದು ಅಮೌಂಟ್ ಇದ್ದವರು. ಅಷ್ಟೇ, ಬಿಗಿನರ್ಸ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೇನೆ ನಾನು. ಮತ್ತೆ ನನಗೆ ಗೊತ್ತಿಲ್ಲ, ನಿಮ್ಮ ಇಷ್ಟ. ಹೇಳಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಆಯ್ತಾ. ಯಾಕಂತ ಹೇಳಿದ್ರೆ ನಾನೊಂದು 6-7 ವರ್ಷದಿಂದ ಟ್ರೇಡ್ ಮಾಡ್ತಿದ್ದೇನೆ, ಹಾಗಾಗಿ ನನಗೆ ಗೊತ್ತಾಗಿದೆ ಯಾವ ತರ ಏನಂತ. ಸ್ಟಾರ್ಟಿಂಗ್ ನೀವು ಟ್ರೇಡ್ ಮಾಡುವವರು ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಆಯ್ತಾ. ಹಣ ಇಲ್ಲದಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದಾದ್ರು ಸ್ಟಾಕ್ ಅಲ್ಲಿ. ಅದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಗ್ರೋ ಆದಾಗೆ ಅದನ್ನು ಆ ಸ್ಟಾಕ್ ಅನ್ನು ಸೆಲ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರಲ್ಲಿ ಹಣ ಗ್ರೋ ಆಗ್ತದಲ್ಲ, ಮತ್ತೆ ಪ್ಲಜ್ ಮಾಡಿ ಸಹ ನೀವು ಟ್ರೇಡ್ ಮಾಡ್ಬೋದು ಆ ಸ್ಟಾಕ್ ಅನ್ನು ಆಯ್ತಾ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒಂದು 5000 ಇದ್ರೆ ಈ ರೇಂಜ್ ಅಲ್ಲೇ ಮಾಡಿ ಟ್ರೇಡಿಂಗ್ ಆಯ್ತಾ. ಮತ್ತೆ ನಿಮ್ಮ ಇದನ್ನು 5000 10,000 ಇದು ರೇಂಜ್ ಅಲ್ಲಿ ಮಾಡಿ ಟ್ರೇಡ್. ಆದ್ಮೇಲೆ ನಿಮ್ಮ ಸೈಜ್ ಅನ್ನು ಸ್ವಲ್ಪ ಲಾಟ್ ಸೈಜ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ, ಫಂಡ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ನಿಮ್ಗೆ ಧೈರ್ಯ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಡ್ಬೇಕು ಯಾವ್ದಾದ್ರು ಸ್ಟಾಕ್ ಅಲ್ಲಿ. ಆವಾಗ ನಿಮ್ದು ಅಮೌಂಟ್ ಇಲ್ಲಿ ಫಂಡದ ಅಮೌಂಟ್ ಖಾಲಿ ಆದ್ರೂ ನಿಮ್ದು ಟ್ರೇಡಿಂಗ್ ಕ್ಲೋಸ್ ಆಗಲ್ಲ. ಅದ್ರಲ್ಲಿ ಪ್ಲೆಜ್ ಮಾಡ್ತಾ ನೀವು ಟ್ರೇಡ್ ಮಾಡ್ಬೋದು ಆಯ್ತಾ. ಇಲ್ಲಿ ಮಾರ್ಕೆಟ್ ಯಾವಾಗ್ಲೂ ಯಾವ ತರ ಮೂವ್ ಆಗ್ತದೆ, ವೇವ್ಸ್ ಅಲ್ಲಿ ಮೂವ್ ಆಗ್ತದೆ ಅಲ್ವಾ. ವೇವ್ಸ್ ರೀತಿ ಮೂವ್ ಆಗ್ತದೆ, ಈ ತರ ವೇವ್ಸ್ ರೀತಿ ಮೂವ್ ಆಗ್ತದೆ. ವೇವ್ಸ್ ರೀತಿ ಮೂವ್ ಆಗ್ತದೆ. ಇದಕ್ಕೆ ಏನ್ ಹೇಳ್ತಾರೆ, ಹೈಯರ್ ಅಂತ ಹೇಳ್ತಾರೆ, ಇದಕ್ಕೆ ಡಿಪ್ಸ್ ಅಂತ ಹೇಳ್ತಾರೆ. ನಾನಿದು ಟ್ರೆಂಡಿಂಗ್ ಕ್ಲಾಸ್ ಇದು ಟ್ರೆಂಡ್ ಲೈನ್ ಅಲ್ಲಿ ಹೇಳಿಕೊಟ್ಟಿದ್ದೇನಲ್ಲ. ಇದಕ್ಕೆ ಇನ್ನೊಂದು ತರ ಯಾವ ತರ ಹೇಳ್ತಾರೆ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಈ ತರ ಹೇಳ್ತಾರಲ್ವಾ. ಹೈಯರ್ ಹೈ ಹೈಯರ್ ಲೋ ಈ ತರ. ಇನ್ನೊಂದು ಇದ್ರಲ್ಲಿ ನಾವು ಇದಕ್ಕೆ ಡಿಪ್ಸ್ ಅಂತಾನು ಹೇಳ್ತಾರೆ. ಹೀಗೆ ಡೌನಿಗೆ ಬರುವುದಕ್ಕೆ ಬೇರೆ ಹೆಸರಲ್ಲಿ ಸಹ ಕರೀತಾರೆ. ಇದಕ್ಕೆ ಹೈಯರ್ ಅಲ್ಲ, ಇದು ಹೈಯರ್, ಇದು ಡಿಪ್ಸ್, ಇದು ಹೈಯರ್, ಇದು ಡಿಪ್ಸ್ ಆಯ್ತಾ. ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ, ಬೈ ಅಂಡ್ ಡಿಪ್ಸ್ ಅಂತ ಕರೀತಾರೆ. ಇನ್ನೊಂದು ಹೈಯರ್ ಹೈ ಹೈಯರ್ ಲೋ ಅಂತಾನು ಕರೀತಾರೆ. ಬೈ ಅಂಡ್ ಡಿಪ್ಸ್ ಇಲ್ಲದೆ ಹೈಯರ್ ಹೈ ಹೈಯರ್ ಲೋ ಆಯ್ತಾ. ಹೀಗೆ ಡೌನ್ ಹೀಗೆ ಯಾವಾಗ್ಲೂ ಸ್ಟ್ರೈಟ್ ಆಗಿ ಬರಲ್ಲ ಆಯ್ತಾ. ಹೀಗೆ ಡೌನ್ ಸೈಡ್ ಅಲ್ಲಿ ಈ ತರ ಬರ್ತಿದೆ ಅಂತ ತಿಳ್ಕೊಳ್ಳಿ, ಡೌನ್ ಟ್ರೆಂಡ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಡೌನ್ ಟ್ರೆಂಡ್ ಆಗುವಾಗ ಇದಕ್ಕೇನ್ ಹೇಳ್ತಾರೆ, ನಾನು ಹೇಳಿಕೊಟ್ಟಿದ್ದೇನೆ. ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಅಲ್ವಾ. ಇಲ್ಲಿ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ, ಇದಕ್ಕೆ ಲೋವರ್ ಲೋ ಸೆಲ್ ಅಂಡ್ ರೈಸ್ ಅಂತ ಕರೀತಾರೆ. ಇದಕ್ಕೆ ಸೆಲ್ ಅಂಡ್ ರೈಸ್ ಅಂತ ಕರೀತಾರೆ. ಇದು ರೈಸ್, ಇದು ಸೆಲ್ ಅಲ್ವಾ. ರೈಸ್ ಸೆಲ್ ಸೆಲ್ ಅಂಡ್ ರೈಸ್ ಅಂತಾನು ಕರೀತಾರೆ. ಇದಕ್ಕೆ ಬೈ ಅಂಡ್ ಡಿಪ್ ಅಂತ ಕರೀತಾರೆ. ಇದಕ್ಕೆ ಸೆಲ್ ಅಂಡ್ ರೈಸ್ ಅಂತ ಕರೀತಾರೆ. ಇದಕ್ಕೆ ಹೈಯರ್ ಹೈ ಹೈಯರ್ ಲೋ ಅಂತ ಕರೀತಾರೆ. ಇದಕ್ಕೆ ಲೋವರ್ ಹೈ ಲೋವರ್ ಲೋ ಅಂತ ಕರೀತಾರೆ ಆಯ್ತಾ. ಇದು ಕನ್ಫ್ಯೂಷನ್ ಇಲ್ಲಲ್ಲ. ಹೈಯರ್ ಹೈ ಹೈಯರ್ ಲೋ ಇಲ್ಲದ್ರೆ ಬೈ ಅಂಡ್ ಡಿಪ್ಸ್ ಕರೀತಾರೆ. ಇದಕ್ಕೆ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಲೋವರ್ ಲೋ. ಇದು ಹೈ ಮಾಡ್ತದೆ ನೋಡಿ, ಇದಕ್ಕೆ ಹೈ ಅಂತ ಹೇಳ್ತಾರೆ. ಲೋ ಇದಕ್ಕೆ ಏನ್ ಹೇಳ್ತಾರೆ, ಸೆಲ್ ಅಂಡ್ ರೈಸ್ ಅಂತಾನು ಕರೀತಾರೆ. ಇದು ಟ್ರೇಡರ್ಸ್ ಈ ತರ ಯಾಕೆ ಆಗ್ತದೆ ಹೇಳಿ. ಟ್ರೇಡರ್ಸ್
ಸೈಕಾಲಜಿ ಮೇಲೆ ಈ ತರ ಆಗ್ತದೆ. ಟ್ರೇಡರ್ಸ್ ಏನ್ ಮಾಡ್ತಾರೆ, ಮೇಲೆ ಹೋದಾಗ ಏರಿ ಸೆಲ್ ಮಾಡಿ ಬಿಡ್ತಾರೆ, ಅವಾಗ ಡೌನಿಗೆ ಬರ್ತದೆ. ಟ್ರೇಡರ್ಸ್ ಡೌನಿಗೆ ಬಂದಾಗ ಏನ್ ಮಾಡ್ತಾರೆ, ಮೇಲೆ ಹೋಗ್ತದೆ ಅಂತ ಬೈ ಮಾಡಿ ಬಿಡ್ತಾರೆ. ಆ ತರ ಆಗ್ತದೆ ಆಯ್ತಾ. ಅವ್ರದ್ದು ರಿಸ್ಕ್ ರಿವಾರ್ಡ್ ಅದೆಲ್ಲ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಕ್ಯಾಂಡಲ್ ಆಗ್ತದಲ್ಲ, ನನಗೀಗ ಒಂದು ಟ್ರೇಡ್ ಇದೆ, 3 PM ಆಗ್ತಾ ಬಂತಲ್ಲ, ಟ್ರೇಡ್ ಮಾಡ್ಲಿಕ್ಕಿದೆ ನನಗೀಗ. ಕ್ಲಾಸ್ ಕ್ಲೋಸ್ ಮಾಡ್ಬೇಕಾಗ್ತದೆ. ಆದ್ರೆ ಒಂದು ಟಾಪಿಕ್ ನಾವು ಹಿಡಿದ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಹೇಳದೆ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಅದು ಕಂಪ್ಲೀಟ್ ಆಗಿ ಹೇಳ್ಬೇಕು. ವಿಡಿಯೋ ಲೆಂತಿ ಆಗ್ಬೋದು. ವಿಡಿಯೋ ಲೆಂತಿ ಅಂತ ಅನಿಸಿದ್ರೆ ಅರ್ಧ ವಿಡಿಯೋ ಇವತ್ತು ನೋಡಿ, ಅರ್ಧ ವಿಡಿಯೋ ನಾಳೆ ನೋಡಿ. ಒಮ್ಮೆಲೆ ನೋಡ್ಬೇಕಂತ ಏನೂ ಇಲ್ಲ ಅಲ್ಲ, ನಿಮ್ಗೇನು ಆ ತರ ಏನು ಇದಿಲ್ಲ. ನೀವು ಸ್ವಲ್ಪ ಇವತ್ತು ನೋಡ್ಬೋದು, ಮತ್ತೆ ಸ್ವಲ್ಪ ನಾಳೆ ನೋಡ್ಬೋದು, ಆಗ ತಲೆನೂ ಬಿಸಿ ಆಗಲ್ಲ ಅಲ್ವಾ, ಟ್ರೇಡಿಂಗು ಅರ್ಥ ಆಗ್ತದೆ. ಇದರಲ್ಲಿ ಇಂಪ್ರೆಸಿವ್ ವೇವ್, ಇದಕ್ಕೇನ್ ಹೇಳ್ತಾರೆ, ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾಡ್ತದಲ್ಲ, ಇದಕ್ಕೆ ಇಂಪ್ರೆಸಿವ್ ವೇವ್ ಅಂತ ಕರೀತಾರೆ. ಇಂಪ್ರೆಸಿವ್ ವೇವ್. ಸ್ಟಾರ್ಟಿಂಗ್ ಇದು ಪಾಯಿಂಟ್ ಉಂಟಲ್ಲ, ಈಗ ಮೇಲೆ ಬರ್ತದಲ್ಲ, ಇದಕ್ಕೆ ಇಂಪ್ರೆಸಿವ್ ವೇವ್ ಅಂತ ಕರೀತಾರೆ. ಇಲ್ಲಿ ಡೌನಿಗೆ ಬರ್ತದಲ್ಲ ಈ ತರ, ಇದಕ್ಕೇನ್ ಹೇಳ್ತಾರೆ, ಕರೆಕ್ಟಿವ್ ವೇವ್ ಅಂತ ಕರೀತಾರೆ. ಇದೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಾಯ್ತಾ. ಈಗ ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೋಟ್ ಮಾಡ್ತಾ ಇಟ್ರೆ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು ಅಲ್ವಾ. ನೀವು ಇನ್ನೊಬ್ರಿಗೂ ಹೇಳಿಕೊಡ್ಬೋದು. ನೀವು ಕಲ್ತದನ್ನು ವೇಸ್ಟ್ ಮಾಡಬೇಡಿ, ಇನ್ನೊಬ್ರಿಗೆ ಆದಷ್ಟು ಕಲಿಸ್ಲಿಕ್ಕೆ ಟ್ರೈ ಮಾಡಿ. ನೀವು ಕಲ್ತದನ್ನು ನೀವು ಈಗ ನೋಡ್ತಾ ಹೋದ್ರೆ ನಿಮ್ಗೆ ಇನ್ನೊಬ್ರಿಗೆ ಕಲಿಸ್ಲಿಕ್ಕೆ ಆಗಲ್ಲ. ನೋಟ್ ಬುಕ್ ಅಲ್ಲಿ ನೋಟ್ ಮಾಡಿ ಇಟ್ರೆ ನಿಮ್ಗೆ ಅದು ಗೊತ್ತಾಗ್ತದೆ, ಇಂತ ಎಲ್ಲ ಆಪ್ಷನ್ ಇತ್ತು ಅಂತ. ಇದು ಕರೆಕ್ಟಿವ್ ವೇವ್ ಆಯ್ತಾ. ಯಾವುದು ಇದಲ್ಲ, ಇದು ಹೀಗೆ ಡೌನಿಗೆ ಬರ್ತದಲ್ಲ, ಇದಕ್ಕೆ ಕರೆಕ್ಟಿವ್ ವೇವ್ ಅಂತ ಹೇಳ್ತಾರೆ. ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಏನರ್ಥ, ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಕರೆಕ್ಷನ್ ಅಂತ ಅರ್ಥ. ಕರೆಕ್ಷನ್ ಆಗ್ತಿದೆ ಅಂತ ಅರ್ಥ. ಇಲ್ಲಿ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲಿ ಕರೆಕ್ಷನ್ ಆಗ್ತಿದೆ ಅಂತ ಅರ್ಥ. ಕರೆಕ್ಷನ್ ಅಲ್ಲಿ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ತನಕ ಬೈ ಮಾಡ್ತಾರೆ. ಇಲ್ಲಿ ಪುನಃ ಏನಾಗ್ತದೆ, ಇಲ್ಲಿ ಪುನಃ ಕರೆಕ್ಷನ್ ಆಗ್ತದೆ, ಪುನಃ ಇಲ್ಲಿ ಬರ್ತದೆ, ಪುನಃ ಇಲ್ಲಿ ಬೈ ಮಾಡ್ತಾರೆ. ಆ ತರ ಈ ಎಡ್ಜ್ ಅಲ್ಲಿ ಇಲ್ಲಿ ಬೈ ಮಾಡ್ತಾರೆ. ಇಲ್ಲಿ ಟ್ರೇಡ್ ತೆಗ್ದವ್ರು ಏನ್ ಮಾಡ್ತಾರೆ, ಇಲ್ಲಿ ಒಂದು ರೇಂಜ್ ಅಲ್ಲಿ ಟ್ರೇಡ್ ತೆಗ್ದವರು ಸ್ಟಾಪ್ ಲಾಸ್ ಅನ್ನು ಇದ್ರ ಅಡಿಗೆ ತಗೊಂಡ್ ಬಂದಿರ್ತಾರೆ ಈ ತರ ಅಲ್ವಾ. ಎಂಡ್ ಅಲ್ಲಿ ಇಲ್ಲಿ ಬರುವಾಗ ಎಕ್ಸಿಟ್ ಆಗಿ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇದು ಸ್ಟೆಪ್ ನೋಡಿ, 1 2 3 4 5 6 ಆದ್ಮೇಲೆ 6 ಇಲ್ಲದೆ 5 ಆದ್ಮೇಲೆ ಮಾರ್ಕೆಟ್ ಅದು ಇದು ಪೊಸಿಷನ್ ಅನ್ನು ಚೇಂಜ್ ಮಾಡ್ತದೆ, ಆಲ್ಮೋಸ್ಟ್ ಚೇಂಜ್ ಮಾಡ್ತದೆ. ರ್ಯಾರ್ಲಿ ಒಂದೊಂದ್ಸಲ ಸೀದಾ ಮೇಲೆ ಟ್ರೆಂಡ್ ಮೇಲೆ ತಗೊಂಡು ಹೋಗ್ತದೆ ಹೀಗೆ ಅಲ್ವಾ, ರ್ಯಾರ್ಲಿ. ಇದಕ್ಕೇನ್ ಹೇಳ್ತಾರೆ, ಕರೆಕ್ಷನ್ ವೇವ್ ಅಂತ ಹೇಳ್ತಾರೆ ಆಯ್ತಾ. ಇದು ಗೊತ್ತಾಯ್ತಲ್ಲ. ಇಂಪ್ರೆಸಿವ್ ವೇವ್ ಅಲ್ಲಿ 2 ಟೈಪ್ ಅಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಇಂಪ್ರೆಸಿವ್ ವೇವ್ ಇದು ಇಂಪ್ರೆಸಿವ್ ವೇವ್, ಇದು ಕರೆಕ್ಷನ್ ವೇವ್. ಇದು ಇಂಪ್ರೆಸಿವ್ ವೇವ್, ಕರೆಕ್ಷನ್ ಆಯ್ತಾ. ಕರೆಕ್ಟಿವ್ ವೇವ್ ಆಯ್ತಾ, ಕರೆಕ್ಷನ್ ಅಲ್ಲ ಕರೆಕ್ಟಿವ್ ವೇವ್. ಕರೆಕ್ಟಿವ್ ವೇವ್ಗೆ ಕರೆಕ್ಷನ್ ಅಂತ ಹೇಳುದು ಆಯ್ತಾ. ಇಲ್ಲಿ ಇಂಪ್ರೆಸಿವ್ ವೇವ್ ಅನ್ನು ನಾವು 2 ಟೈಪ್ ಅಲ್ಲಿ ಇದು ಮಾಡಬಹುದು. ಇಂಪ್ರೆಸಿವ್ ವೇವ್ ಅಂತ ಹೇಳಿದ್ರೆ ಒಂದ್ಸಲ ಮಾರ್ಕೆಟ್ ಈ ತರ ಮಾಡ್ತದೆ, ಮತ್ತೆ ಸ್ವಲ್ಪ ಕೆಳಗೆ ಬರ್ತದೆ, ಮತ್ತೆ ಸ್ವಲ್ಪ ಪುನಃ ಮೇಲೆ ಹೋಗ್ತದೆ ಅಲ್ವಾ. ಇಲ್ಲಿ ಏನಾಯ್ತು, ಇದಿಷ್ಟು ಏರಿಯಾದಲ್ಲಿ ಇಲ್ಲಿ ಕರೆಕ್ಷನ್ ಆಯ್ತು ಅಲ್ವಾ. ಇದು ಕರೆಕ್ಷನ್ ಇಲ್ಲಿ ಕರೆಕ್ಷನ್, ಇದು ಇಂಪ್ರೆಸಿವ್ ವೇವ್ ದೊಡ್ಡ ಲೆಗ್ ಕೊಟ್ಟಿದೆ, ಕರೆಕ್ಷನ್ ಸಣ್ಣ ಲೆಗ್ ಕೊಟ್ಟಿದೆ, ಒಂದು ಕಾಲು ಹಸಿಯಷ್ಟು ಅಲ್ವಾ. ಇಂಪ್ರೆಸಿವ್ ವೇವ್ ದೊಡ್ಡ ಇದು ಮಾಡಿದೆ, ಇದು ದೊಡ್ಡದಾಗಿ, ಇದರಲ್ಲಿ ಇಂಪ್ರೆಸಿವ್ ವೇವ್ ದೊಡ್ಡದಾಗಿ ಇರ್ತದೆ ಅಲ್ವಾ. ಇನ್ನೊಂದು ರೀತಿ ಇಂಪ್ರೆಸಿವ್ ವೇವ್ ಮಾಡ್ತದೆ, ಅದು ಯಾವ್ದಂತ ಹೇಳಿದ್ರೆ, ಒಂದು ಮಾರ್ಕೆಟ್ ಹೀಗೆ ಬರ್ತದೆ, ಪುನಃ ಸೇಮ್ ಪೊಸಿಷನ್ ಗೆ ಬರ್ತದೆ, ಇಲ್ಲಿ ಸೇಮ್ ಏರಿಯಾಕ್ಕೆ ಬರ್ತದೆ, ಹೀಗೆ ಮಾಡ್ತದೆ, ಪುನಃ ಸೇಮ್ ಏರಿಯಾಕ್ಕೆ ಬರ್ತದೆ, ಪುನಃ ಮೇಲೆ ಬರ್ತದೆ ಆಯ್ತಾ. ಪುನಃ ಸೇಮ್ ಏರಿಯಾಕ್ಕೆ ಬರ್ತದೆ, ಪುನಃ ಮೇಲೆ ಬರ್ತದೆ, ಪುನಃ ಸೇಮ್ ಎಲ್ಲಿ ಎಂಟ್ರಿ ಆಗಿದ್ದೀರಿ ಅದೇ ಏರಿಯಾಕ್ಕೆ ಬರ್ತದೆ ಇಲ್ಲಿ ಹೀಗೆ ಆಯ್ತಾ. ಇದಕ್ಕೆ ಏನ್ ಹೇಳ್ತಾರೆ, ಇದಕ್ಕೆ
ಇದು ಇದು ಇಂಪ್ರೆಸಿವ್ ವೇವ್ ಯಾವ ತರ ಇರ್ತದೆ, ಇದು ಸರಿಯಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಈ ತರ ಈಕ್ವಲ್ ವೇವ್ ಅಲ್ಲಿ ಹೋಗ್ತದೆ ಮಾರ್ಕೆಟ್ ಹೀಗೆ ಮೇಲೆ, ಆಯ್ತಾ. ಇದು ಸ್ವಲ್ಪ ಇಂಥ ವೇವ್ ಒಳ್ಳೇದು, ಇಂಥದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಆಗ್ತದೆ. ಇಂಥದ್ರಲ್ಲಿ ನಿಮ್ಗೆ ಕರೆಕ್ಷನ್ ಅಲ್ಲಿ ನಿಮ್ಗೆ ತೆಗಿಲಿಕ್ಕೆ ಆಗಲ್ಲ. ಯಾಕಂತೇಳಿ ಸ್ಟಾಪ್ ಲಾಸ್ ಇದು ಸೇಮ್ ಇದಕ್ಕೆ ಬಂದು ರೇಂಜ್ಗೆ ಬಂದು ಪುನಃ ತಗೊಂಡು ಹೋಗ್ತದಲ್ಲ, ಇದರಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುದು ಜಾಸ್ತಿ ಈ ತರ ವೇವ್ ಅಲ್ಲಿ ಅಂತ ಹೇಳಿದ್ರೆ ಈಕ್ವಲ್ ವೇವ್ ಅಲ್ಲಿ ಈ ತರ ಹೋಗ್ತದಲ್ಲ, ಅದಕ್ಕೆ ಇಲ್ಲಿ ಆದ್ರೆ ನಿಮ್ಗೆ ಇಷ್ಟು ದೊಡ್ಡದು ಇದು ನಿಮ್ಗೆ ಇದು ಸಿಗ್ತದೆ ಅಲ್ವಾ, ಇಲ್ಲಿ ಎಂಟ್ರಿ ಆದವರಿಗೆ ಇಷ್ಟು ದೊಡ್ಡದು ಮೂವ್ಮೆಂಟ್ ಸಿಗ್ತದೆ. ಇಲ್ಲಿ ಕರೆಕ್ಷನ್ ಆಗಿ ಪುನಃ ಇಲ್ಲಿ ಇದು ಮಾಡಿದ್ರೆ ಇಲ್ಲಿ ನಿಮ್ಗೆ ಇಷ್ಟು ದೊಡ್ಡದು ಮೂವ್ಮೆಂಟ್ ಸಿಗ್ತದೆ ಅಲ್ವಾ. ಇದು ಇಂಪ್ರೆಸಿವ್ ವೇವ್, ಅದು 2 ಟೈಪ್ಸ್, ಆಯ್ತಾ. ಇದೆಲ್ಲ ಗೊತ್ತಿರ್ಬೇಕು ಟ್ರೇಡರ್ಸ್ಗೆ, ಖಾಲಿ ಟ್ರೇಡರ್ಸ್ ಆದ್ರೆ ಆಗುದಿಲ್ಲ, ಇದೆಲ್ಲ ಗೊತ್ತಿರ್ಬೇಕು, ಆಯ್ತಾ. ಆವಾಗ್ಲೇ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುದು. ನೆಕ್ಸ್ಟ್ ಇದರಲ್ಲಿ ಕರೆಕ್ಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಹೇಳ್ತೇನೆ. ಟೈಮ್ ತಗೊಳ್ತದೆ, ಆಯ್ತಾ, ಬೇಜಾರ್ ಮಾಡ್ಕೊಳ್ಬೇಡಿ. ಎಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಬೇಜಾರಾದವರೆಲ್ಲ ನನ್ನ ಚಾನಲ್ಗೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ. ನಿಮಗೆ ಬೇಜಾರಾಯ್ತು ಅಂತ ಗೊತ್ತು, ಲೆಂತಿ ಆಗ್ತಿದೆ ಅಂತ ವಿಡಿಯೋ ಅಲ್ವಾ. ಲೆಂತಿ ಇದು ಟ್ರೇಡಿಂಗ್ ವಿಡಿಯೋನೇ ಹಾಗೆ ಲೆಂತಿಯೇ ಆಗೋದು. ಒಂದು ಆಪ್ಷನ್ ಅನ್ನು ನಾವು ಕಂಪ್ಲೀಟ್ ಆಗಿ ಮಾಡ್ಬೇಕಲ್ವಾ. ಅದಲ್ಲದೆ ನನಗೆ ಸಹ ಅಲ್ಲಿ ಟ್ರೇಡ್ ತೆಗಿಲಿಕ್ಕೆ ಇದೆ, ಟ್ರೇಡಿಂಗ್ ಟೈಮ್ ಅಲ್ಲೇ ನಾನು ನಿಮ್ಗೆ ವಿಡಿಯೋಸ್ ಮಾಡ್ತಿದ್ದೇನೆ. ಯಾರಿಗೆಲ್ಲ ಬೇಜಾರಾಯ್ತು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆಲ್ಲ ಖುಷಿ ಆಯ್ತು ಅವರು ನನ್ನ ಚಾನಲ್ಗೆ ಡಬಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಕರೆಕ್ಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ನಾನು ಕರೆಕ್ಷನ್ ಅಂತ ಹೇಳಿದೆ ಅಲ್ವಾ, ಇಂಪ್ರೆಸಿವ್ ವೇವ್ ಮತ್ತೆ ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಕರೆಕ್ಷನ್ ವೇವ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಟೈಮ್ ಅಂತ, ಕರೆಕ್ಷನ್ ವೇವ್ ಅಲ್ಲಿ 2 ಟೈಪ್ ಇದೆ. ಒಂದು ಟೈಮ್ ಅಂತ, ಇನ್ನೊಂದು ಯಾವುದು, ಇನ್ನೊಂದು ಪ್ರೈಸ್ ಅಂತ. ಪ್ರೈಸ್ ಟೈಮ್ ಅಲ್ಲಿ ಏನ್ ಮಾಡ್ತದೆ ಹೇಳಿ, ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ ಅದು. ಅಂತ ಹೇಳಿದ್ರೆ ಒಂದೇ ಸಲ ಮೇಲೆ ಬಂತಂತ ತಿಳ್ಕೊಳ್ಳಿ, ಮಾರ್ಕೆಟ್ ಹೀಗೆ ಮೇಲೆ ಬಂತು, ಇಲ್ಲಿ ಏನ್ ಮಾಡ್ತದೆ, ಸ್ವಲ್ಪ ಒಂದು 4-5 ಕ್ಯಾಂಡಲ್ ಮಾಡ್ತದೆ, ಈ ತರ 4-5 ಇಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ. ಇಲ್ಲಿ ಈ ತರ ಟೈಮ್ ತಗೊಳ್ತದೆ, ಟೈಮ್ ತಗೊಂಡು ಮತ್ತೆ ಪುನಃ ಒಂದೇ ಸಲ ದೊಡ್ಡ ಮೂವ್ಮೆಂಟ್ ಕೊಡ್ತದೆ. ಇದಕ್ಕೆ ಟೈಮ್ ಅಂತ ಹೇಳ್ತಾರೆ. ಟೈಮ್ ಅಲ್ಲಿ ನೀವು ಇದು ಈ ಏರಿಯಾದಲ್ಲಿ ಟ್ರೇಡ್ ಮಾಡಬಾರ್ದು. ಈ ಏರಿಯಾ ಬ್ರೇಕ್ಔಟ್ ಆದ ಹಾಗೆ ಇಲ್ಲಿ ಟ್ರೇಡ್ ತೆಗೆದ್ರೆ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಟೈಮ್ ಅಲ್ಲಿ ಕರೆಕ್ಷನ್ ಅಲ್ಲಿ ಟೈಮ್ ಆಗುದು, ಇದು ಕರೆಕ್ಷನ್ ಅಲ್ವಾ, ಇಲ್ಲಿ ಕರೆಕ್ಷನ್ ಆಗುದು. ಇಲ್ಲಿ ಕರೆಕ್ಷನ್ ಆಗುವಾಗ ಇಲ್ಲಿ ನೀವು ಟ್ರೇಡ್ ಮಾಡಬೇಡಿ, ಇದು ಏರಿಯಾ ಬ್ರೇಕ್ ಆದಾಗೆ ಟ್ರೇಡ್ ಮಾಡಬೇಕು. ಇಲ್ಲಿ ಒಂದು ನೀವು ಈ ತರ ಸ್ಕ್ವೇರ್ ಹಾಕಿಟ್ರೆ, ಆ ಏರಿಯಾದಲ್ಲಿ ಟ್ರೇಡ್ ಮಾಡಲ್ಲ ಅಂತ ನೀವು ಇಲ್ಲಿ ಸ್ಕ್ವೇರ್ ಹಾಕಿಟ್ರೆ, ನೀವು ಅದು ಬೇರೆ ಬ್ರೇಕ್ ಆದಾಗ ನೀವು ಟ್ರೇಡ್ ತೆಗಿಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಪ್ರೈಸ್ ಅಲ್ಲಿ ನಾನು ಹೇಳಿದ್ದೇನೆ, ಆಲ್ರೆಡಿ ಹೇಳಿದ್ದೇನೆ. ಪ್ರೈಸ್ ಅಲ್ಲಿ ಇಂಪ್ರೆಸಿವ್ ವೇವ್ ಅಂತ ಇದೆ. ಇಂಪ್ರೆಸಿವ್ ವೇವ್ ಪ್ರೈಸ್ ನಲ್ಲಿ ಇಂಪ್ರೆಸಿವ್ ವೇವ್ ಮಾಡ್ತಾರೆ. 2 ಟೈಪ್ ಇದೆ ಪ್ರೈಸ್ ಅಲ್ಲಿ ಯಾವ ತರ ಮಾಡ್ತದೆ, ಇಂಪ್ರೆಸಿವ್ ವೇವ್ ಒಂದ ದೊಡ್ಡದಾಗಿ ಈ ತರ ಮಾಡ್ತದೆ, ಒಂದು ಸಣ್ಣ ಕರೆಕ್ಷನ್ ಮಾಡ್ತದೆ, ಇಲ್ಲ ಒಂದ ಈಕ್ವಲ್ ಆಗಿ ಕರೆಕ್ಷನ್ ಮಾಡ್ತದೆ. ಈ ತರ ಈಕ್ವಲ್ ಆಗಿ ಕರೆಕ್ಷನ್ ಮಾಡ್ತಾರೆ, ಈ ತರ. ಇಲ್ಲಿ ಪುನಃ ಏನ್ ಮಾಡ್ತದೆ, ಪುನಃ ಕೆಳಗೆ ತಗೊಂಡ್ ಬರ್ತದೆ, ಈ ತರ, ಆಯ್ತಾ. ಈ ತರ ಈಕ್ವಲ್ ಆಗಿ ಕರೆಕ್ಷನ್ ಮಾಡ್ತಾ ಹೋಗ್ತದೆ. ಒಂದು ಸಣ್ಣ ಕರೆಕ್ಷನ್ ಈ ತರ, ಇದು ಬ್ರೇಕ್ ಆದಾಗೆ ನೀವು ಇಲ್ಲಿ ಟ್ರೇಡ್ ತೆಗಿಬಹುದು ಅಲ್ವಾ. ಸಾರಿ, ಈ ತರ ಕರೆಕ್ಷನ್ ಮಾಡುವಾಗ ಇಲ್ಲಿ ಕರೆಕ್ಷನ್ ಆಗುವಾಗ ಇಲ್ಲಿ ನೀವು ಟ್ರೇಡ್ ತೆಗಿಬಹುದು. ಪುನಃ ಮೇಲೆ ಹೋಗ್ತದೆ ಅಂತ ಗೊತ್ತಾಗ್ತದಲ್ಲ, ಪುನಃ ಕೆಳಗೆ, ಪುನಃ ಅಷ್ಟೇ ಕೆಳಗೆ ಬಂದು ಪುನಃ ಮೇಲೆ ಹೋಗ್ತದೆ. ಆ ತರ ನಿಮ್ಮ ಟ್ರೇಡ್ ತೆಗೆದವರು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡ್ತಾ ಹೋಗ್ಬಹುದು. ಇದ್ರಲ್ಲಿ ಸ್ವಲ್ಪ ಕಷ್ಟ, ಯಾವುದು ಈಕ್ವಲ್ ಆಗಿ ಕರೆಕ್ಷನ್ ಆಗ್ತದಲ್ಲ, ಇದ್ರಲ್ಲಿ ಸ್ವಲ್ಪ ಕಷ್ಟ. ಸ್ಟಾಪ್ ಲಾಸ್ ಇಟ್ರೆ ಒಂದೊಂದ್ಸಲ ಸ್ಟಾಪ್ ಲಾಸ್ ಅನ್ನು ನುಂಗಿ ಮೇಲೆ ಹೋಗ್ತಾರೆ, ಸ್ಟಾಪ್ ಲಾಸ್ ಟ್ರೇಲ್ ಮಾಡಿಟ್ರೆ. ಆ ತರ ಅರ್ಥ ಆಯ್ತಲ್ಲ. ಮತ್ತೆ ವೇವ್ಸ್ ಅಲ್ಲಿ ನಾನು ಹೇಳಿದೆಲ್ಲ, ಒಂದು ಎಷ್ಟು ವೇವ್ಸ್ ಮಾಡ್ತದೆ, 1 2 3
4 5 ಇಲ್ಲದೆ 6 ವೇವ್ಸ್ ಮಾಡ್ತದೆ. ಆದ್ಮೇಲೆ ಅದರ ಪೊಸಿಷನ್ ಅನ್ನು ಚೇಂಜ್ ಮಾಡ್ತದೆ. ಪೊಸಿಷನ್ ಅನ್ನು ಚೇಂಜ್ ಮಾಡಿ ಸೈಡ್ ವೇಸ್ ಮಾಡಿ ಒಂದ ಮೇಲೆ ಹೋಗ್ತದೆ, ಒಂದ ಕೆಳಗೆ ಬರ್ತದೆ, ಆ ತರ ಮಾಡ್ತದೆ. ನೀವು 5 ಇಲ್ಲದೆ 6 ವೇವ್ಸ್ ಆದ್ಮೇಲೆ ನೀವು ಎಕ್ಸಿಟ್ ಆಗುದು ಒಳ್ಳೇದು ಮಾರ್ಕೆಟ್ ಇದು ಟ್ರೆಂಡ್ ಇರುವಾಗ, ಆಯ್ತಾ. ಇಲ್ಲಿ ನೀವು ಟ್ರೇಡ್ ತೆಗೆದ್ರೆ 5 ವೇವ್ಸ್ 6 ವೇವ್ಸ್ ತನಕ ನೀವು ಟ್ರೇಡ್ ಅನ್ನು ಇಟ್ಟು ಮತ್ತೆ ಎಕ್ಸಿಟ್ ಆಗುದು ಒಳ್ಳೇದು. ನೀವು ಸ್ಟಾಪ್ ಲಾಸ್ ಅನ್ನೆಲ್ಲ ಜಾಸ್ತಿಯಾಗಿ ಲಾಂಗ್ ಟ್ರೇಡ್ ತೆಗೆಯುವವರು ಜಾಸ್ತಿಯಾಗಿ ಟೈಟ್ ಆಗಿ ಟ್ರೇಲ್ ಮಾಡಬೇಡಿ, ಆಯ್ತಾ. ನಾನು ಇದು ಅದರಲ್ಲಿ ನಾನು ಲೈವ್ ಟ್ರೇಡಿಂಗ್ ಅಲ್ಲಿ ನಾನು ಹೇಳಿಕೊಟ್ಟಿದ್ದೇನಲ್ಲ, ಅದು ನಾನು ಸ್ಟಾಪ್ ಲಾಸ್ ಅನ್ನು ಟೈಟ್ ಆಗಿ ಮಾಡಿದ್ದೇನೆ. ಅದು ಮಾರ್ನಿಂಗ್ ಅದು ಕ್ಯಾಂಡಲ್ ಸ್ಟಾರ್ಟಿಂಗ್ ಕ್ಯಾಂಡಲ್ ಮಾಡಿದ್ದು. ಸ್ಟಾರ್ಟಿಂಗ್ ಕ್ಯಾಂಡಲ್ ಅಲ್ಲಿ ನಾವು ಆತರ ಇದು ವಾಲಟಿಲಿಟಿ ಜಾಸ್ತಿ ಇರುವುದರಿಂದ, ವಾಲಟಿಲಿಟಿ ಜಾಸ್ತಿ ಇರುವಾಗ ನೀವು ಸ್ವಲ್ಪ ಅದು ಮೂವ್ಮೆಂಟ್ ಕೊಟ್ಟಾಗಲೇ ಫಾಸ್ಟ್ ಆಗಿ ನೀವು ಟ್ರೇಲ್ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ನಿಮಗೆ ಅದನ್ನು ಸಿಗಲ್ಲ. ಅದೇನ್ ಮಾಡ್ತದೆ, ನಿಮ್ಮ ಸ್ಟಾಪ್ ಲಾಸ್ ಅನ್ನು ನುಂಗಿ ಹೋಗ್ತದೆ ವಾಲಟಿಲಿಟಿ ಇರುವಾಗ, ಗೊತ್ತಾಯ್ತಲ್ಲ. ಆ ತರ ಫಸ್ಟ್ ಕ್ಯಾಂಡಲ್ ಹೇಳಿದ್ದು ನಾನು. ಬಾಕಿ ಬೇರೆ ಎಲ್ಲ ಕ್ಯಾಂಡಲ್ ಅಲ್ಲಿ ನೀವು ಆ ತರ ಟ್ರೇಲ್ ಫಾಸ್ಟ್ ಆಗಿ ಮಾಡಬಾರ್ದು. ನಿಮ್ದು ಒಂದು ನಾನು ಸ್ಟಾಪ್ ಲಾಸ್ ಟ್ರೇಲ್ ಮಾಡೋದು ಹೇಗಂತ ನಾನು ಟ್ರೆಂಡ್ ಲೈನ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಇದ್ರೆ ಅದು ಮೇಲೆ ಬಂದಾಗ ಇಲ್ಲಿ ಒಂದು ಪುನಃ ರೆಡ್ ಕ್ಯಾಂಡಲ್ ಮಾಡ್ತದಲ್ಲ, ರೆಡ್ ಕ್ಯಾಂಡಲ್ ಮಾಡಿ ಗ್ರೀನ್ ಕ್ಯಾಂಡಲ್ ಅದರ ಮೇಲೆ ಮಾಡಿದಾಗ ಅದು ರೆಡ್ ಕ್ಯಾಂಡಲ್ ಅನ್ನು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಸ್ಟಾಪ್ ಲಾಸ್ ಅನ್ನು ರೆಡ್ ಕ್ಯಾಂಡಲ್ ಕೆಳಗೆ ಇಡಬೇಕು. ಪುನಃ ಇಲ್ಲಿ ರೆಡ್ ಕ್ಯಾಂಡಲ್ ಮಾಡಿ ಅದರ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದಾಗ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಲ್ಲಿ ಇಡಬೇಕು, ಆಯ್ತಾ. ಆವಾಗ ನಿಮ್ಗೆ ಮೋರ್ ಪಾಸಿಬಿಲಿಟಿ ಇರ್ತದೆ ಟ್ರೆಂಡ್ ಅನ್ನು ಕ್ಯಾಚ್ ಮಾಡ್ಲಿಕ್ಕೆ. ಓಕೆ, ಇದು ಮಾರ್ಕೆಟ್ ಅದು ಸ್ಟ್ರಕ್ಚರ್. ಇವತ್ತು ನಾನು ಮಾಡಿದ್ದು ಮಾರ್ಕೆಟ್ ಸ್ಟ್ರಕ್ಚರ್, ಆಯ್ತಾ. ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ನೀವು ಇದರಲ್ಲಿ ನೋಡುದಾದ್ರೆ ನೋಡಿ, ಇಲ್ಲಿ ಎಲ್ಲ ಕೆಲವು ಮಾರ್ಕೆಟ್ ಸ್ಟ್ರಕ್ಚರ್ ಇದೆ, ನಾನು ಇದರಲ್ಲಿ ತೋರಿಸ್ತೇನೆ ಬೇಕಾದ್ರೆ. ಇದೆಲ್ಲ ನಾನು ಬೇರೆ ಇದಕ್ಕೆ ಹಾಕೊಂಡಿದ್ದು ಇದು ಚಾರ್ಟ್. ಇಲ್ಲಿ ನೋಡಿ ಮಾರ್ಕೆಟ್ ಸ್ಟ್ರಕ್ಚರ್. ಇಲ್ಲಿ ಯಾವ ತರ ಮಾಡ್ತಿದೆ ಮಾರ್ಕೆಟ್, ಇಲ್ಲಿ ಫಾಲ್ ಆಗಿದೆ ಅಲ್ವಾ, ಇಲ್ಲಿ ಫಾಲ್ ಆಗಿದೆ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಬರುವಾಗ ರಿಟೇಲರ್ಸ್ ಏಟ್ರಿಕೊಳ್ತಾರೆ, ಎಕ್ಸಿಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಸ್ಟಕ್ ಆಗ್ತದೆ. ಸ್ಟಕ್ ಆದಾಗ ಇಲ್ಲಿ ಬೈಯರ್ಸ್ ಎಂಟ್ರಿ ಆಗ್ತಾರೆ ಅಲ್ವಾ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ಸ್ಟಕ್ ಆಯ್ತಂತ ಹೇಳಿದಾಗ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆದ್ರ ಅಂತ ಅರ್ಥ. ದೊಡ್ಡ ಪ್ಲೇಯರ್ಸ್ ಮತ್ತೆ ರಿಟೇಲರ್ಸ್ ಅವರು ಫೈಟ್ ಆಗ್ತಾ ಇರ್ತದೆ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ರಿಟೇಲರ್ಸ್ ಎಲ್ಲ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಸ್ಟಾಪ್ ಲಾಸ್ ಇಟ್ಟಿದ್ದೆಲ್ಲ ಎಕ್ಸಿಟ್ ಆಗ್ತಾ ಹೋಗ್ತದೆ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಈ ತರ ಮಾಡ್ತಾ ಹೋಗ್ತಾರೆ. ಆವಾಗ ಈ ತರ ಕನ್ಸಾಲಿಡೇಷನ್ ಆಗ್ತದೆ. ಇದಕ್ಕೆ ಏನ್ ಹೇಳ್ತಾರೆ, ನಾನು ಹೇಳಿದೆ ಅಲ್ವಾ ಆಗ, ಈ ತರ ಕನ್ಸಲ್ಟೇಷನ್ ಆಗುದಕ್ಕೆ ಅಕ್ಯುಮುಲೇಷನ್ ಅಂತ ಹೇಳ್ತಾರೆ ಅಂತ ಹೇಳಿದೆ ಅಲ್ವಾ. ಇದಕ್ಕೆ ಏನ್ ಹೇಳ್ತಾರೆ, ಡಿಮಾಂಡ್ ಝೋನ್ ಅಂತ ಹೇಳ್ತಾರೆ ಡೌನ್ ನಲ್ಲಿ ಆಗುದಕ್ಕೆ. ಮತ್ತೆ ಒಂದೇ ಸಲ ಇದು ಝೋನ್ ಅನ್ನು ಬ್ರೇಕ್ಔಟ್ ಆಗ್ತದಲ್ಲ, ಈ ಝೋನ್ ಅಲ್ಲಿ ದೊಡ್ಡ ಪ್ಲೇಯರ್ಸ್ ಇರ್ತಾರೆ. ದೊಡ್ಡ ಪ್ಲೇಯರ್ಸ್ ಇಲ್ಲಿ ಎಂಟ್ರಿ ಆದವರು ಇಲ್ಲಿ ಇದ್ರ ಲೆವೆಲ್, ಇಲ್ಲಿ ಮೇಲೆ ಇದ್ರದ್ದು ಎಲ್ಲಿ ಓಪನ್ ಆಗಿದೆ ಅದ್ರ ಏರಿಯಾದಲ್ಲಿ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆಗಿ ಇಲ್ಲಿ ಪುನಃ ಸೈಡ್ ವೇಸಿಗೆ ಹೋಗ್ತದೆ. ಸೈಡ್ ವೇಸಿಗೆ ಹೋಗಿ ಪುನಃ ಟ್ರೆಂಡ್ ಕೆಳಗೆ ಬರ್ತದೆ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಪುನಃ ಎಂಟ್ರಿ ಆಗ್ತಾರೆ, ಹಾಗೂ ಡೌನ್ ಟ್ರೆಂಡ್ ಆಗ್ತದೆ. ಆ ತರ, ಆಯ್ತಾ. ನೀವು ಇಲ್ಲಿ ರಿಟೇಲರ್ಸ್ ಎಲ್ಲ ಇಲ್ಲಿ ತೆಗಿಬೇಕು. ಇಂಟರ್ಡೇ ಟ್ರೇಡ್ ಎಲ್ಲ ಮಾಡುವವರು ಇಲ್ಲಿ ತೆಗೆದಾಗ ನಿಮ್ಗೆ ದೊಡ್ಡ ಪ್ಲೇಯರ್ಸ್ ಎಲ್ಲಿ ಎಕ್ಸಿಟ್ ಆಗ್ತಾರೆ ಅಲ್ಲಿ ತನಕದು ಮೂವ್ಮೆಂಟ್ ಇಲ್ಲಿ ನಿಮ್ಗೆ ಸಿಗ್ತದೆ ಅಲ್ವಾ. ಅಪ್ ಟ್ರೆಂಡ್, ಇಲ್ಲಿ ಟ್ರೆಂಡ್ ನೀವು ಫಾಲೋ ಮಾಡಬಹುದು, ಆಯ್ತಾ. ಇಲ್ಲಿ ಸಹ ಹಾಗೆ ನೀವು ಟ್ರೆಂಡ್ ಅನ್ನು ಫಾಲೋ ಮಾಡಬಹುದು. ಮಾರ್ಕೆಟ್ ಡೌನ್ ಇದೆ, ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ ಅಂತ ನೋಡುದು ಮಾರ್ಕೆಟ್ ಸ್ಟ್ರಕ್ಚರ್ ಇಂದ, ಆಯ್ತಾ. ಅದೇ ತರ ಇನ್ನೊಂದು ಡಿಮಾಂಡ್ ಝೋನ್ ಎಲ್ಲಿದೆ ಅಂತ ನೋಡುವ.
ಡಿಮಾಂಡ್ ಝೋನ್ ಆಯ್ತಲ್ಲ, ಸಪ್ಲೈ ಝೋನ್ ಎಲ್ಲಿದೆ ಅಂತ ನೋಡುವ. ಇದು ನಾವು ಚಾಟಿಗೆ ಹೋಗಿ ಸಹ ಅಬ್ಸರ್ವ್ ಮಾಡ್ಬೋದು. ಚಾಟಿಗೆ ಹೋದ್ರೆ ಪುನಃ ಲೇಟ್ ಆಗ್ತದೆ ಅಲ್ವಾ, ಲೆಂತಿ ಆಗ್ತದೆ ವಿಡಿಯೋ ಲೆಂತಿ ಆಗ್ತದೆ. ಇದು ಟ್ರೇಡಿಂಗ್ ಅಲ್ಲೇ ಆ ತರ ಇದರಲ್ಲಿ ಸಪ್ಲೈ ಝೋನ್ ಯಾವುದು, ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಮಾರ್ಕೆಟ್, ಇಲ್ಲಿ ಯಾರು ಎಂಟ್ರಿ ಆಗಿದ್ದಾರೆ, ಡಿಮಾಂಡ್ ಝೋನ್. ಇದು ಡಿಮಾಂಡ್ ಝೋನ್. ಇಲ್ಲಿ ಅಕ್ಯುಮುಲೇಷನ್ ಆಗಿದೆ, ದೊಡ್ಡ ಪ್ಲೇಯರ್ಸ್ ಇಲ್ಲಿ ಎಂಟ್ರಿ ಆಗಿದ್ದಾರೆ, ಮಾರ್ಕೆಟ್ ಅನ್ನು ಮೇಲೆ ತಗೊಂಡು ಬಂದಿದ್ದಾರೆ. ಇಲ್ಲಿ ಪುನಃ ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗಿದ್ದಾರೆ. ಇಲ್ಲಿ ಪುನಃ ಕನ್ಸೋಲ್ಟೇಷನ್ ಗೆ ಬಂದಿದೆ ಮಾರ್ಕೆಟ್ ಅಲ್ವಾ, ಕನ್ಸೋಲ್ಟೇಷನ್ ಆಗಿದೆ. ಈ ಏರಿಯಾ ಏನಾಗ್ತದೆ, ಇದು ಸಪ್ಲೈ ಝೋನ್ ಆಗ್ತದೆ ಆಯ್ತಾ. ಸಪ್ಲೈ ಝೋನ್ ಬ್ರೇಕ್ ಆದ ಹಾಗೆ ಇಲ್ಲಿ ದೊಡ್ಡ ಮೂವ್ಮೆಂಟ್ ನಿಮಗೆ ಸಿಕ್ಕಿದೆ ನೋಡಿ. ಸಪ್ಲೈ ಝೋನ್ ಬ್ರೇಕ್ ಆದ ಹಾಗೆ ನಿಮ್ದು ಎಂಟ್ರಿ, ಇದು ಝೋನ್ ಬ್ರೇಕ್ ಆದಾಗೆ ಇಲ್ಲಿ ಎಂಟ್ರಿ ತೆಗೆಯುವುದು ಅಲ್ವಾ. ಬ್ರೇಕ್ ಆದಾಗೆ ಎಂಟ್ರಿ ತೆಗೆಯುವುದು, ಸ್ಟಾಪ್ ಲಾಸ್ ಇದ್ರ ಮೇಲೆ ಬರ್ತದೆ ಅಲ್ವಾ. ಕೆಲವು ಸಲ ನೀವು ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದಾಗ್ತದ ಅಂತ ಇದ್ರೆ, ಕೆಲವೊಂದ್ಸಲ ಮಾರ್ಕೆಟ್ ಇದು ಪ್ರೈಸ್ ಆಕ್ಷನ್ ಏನ್ ಮಾಡ್ತದೆ, ಅದೇ ರೇಂಜಿಗೆ ಬರ್ತದೆ. ಇಲ್ಲಿ ನೋಡಿ ಬಂದಿದೆ, ಗ್ರೀನ್ ಕ್ಯಾಂಡಲ್ ಮಾಡಿದೆ. ಗ್ರೀನ್ ಕ್ಯಾಂಡಲ್ ಆದಾಗ ಆ ರೇಂಜ್ ಅಲ್ಲಿ ನೀವು ಎಂಟ್ರಿಯನ್ನು ತಗೊಂಡಾಗ ನಿಮ್ಗೆ ಸ್ಟಾಪ್ ಲಾಸ್ ಸಣ್ಣದಾಗ್ತದೆ. ಇಲ್ಲಿ ನೀವು ಸ್ಟಾಪ್ ಲಾಸ್ ಇಡ್ಬೋದು, ಇದು ಮೂವ್ ಆದಾಗೆ ಅಲ್ವಾ. ಇದಕ್ಕೆ ಸಪ್ಲೈ ಝೋನ್ ಅಂತ ಹೇಳ್ತಾರೆ, ಇದಕ್ಕೆ ಡಿಮಾಂಡ್ ಝೋನ್ ಅಂತ ಹೇಳ್ತಾರೆ. ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಇನ್ನೊಂದು ಚಾರ್ಟ್ ತೋರಿಸ್ಬೇಕಾ ನಿಮ್ಗೆ, ಬೇಡ ಅಲ್ಲ. ಇದು ಮಾರ್ಕೆಟ್ ಅದು ವೇವ್ಸ್ ಅನ್ನು ನೀವು ಫೈಂಡ್ ಔಟ್ ಮಾಡುದು, ಯಾವ ತರ ಇದೆ ಅಂತ, ಮಾರ್ಕೆಟ್ ಟ್ರೆಂಡ್ ಯಾವ ತರ ಇದೆ ಅಂತ. ಇಲ್ಲಿ ನೋಡಿ ಪುನಃ ಇದು ಮಾಡಿದೆ, ಇಲ್ಲಿ ಮೇಲೆ ಹೋಗಿದೆ ಈ ತರ. ಇಲ್ಲಿ ಡೌನ್ ಟ್ರೆಂಡ್ ಇದೆ ಅಲ್ಲ, ಇಲ್ಲಿ ಟ್ರೆಂಡ್ ಜಾಸ್ತಿ ಕೊಡ್ಲಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಹೀಗೆ ಮೇಲೆ ಹೋಗಿದೆ, ಇದು ಇದ್ರಲ್ಲಿ ಹೋಗ್ಲಿಲ್ಲ. ಓಕೆ, ಇದು ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಕೊಡಿ. ಆದ್ಮೇಲೆ ಇದು ನಂದು ಎಷ್ಟು ಇದೀಗ 27 ಏನು ವಿಡಿಯೋಸ್ ಆಗಿದೆ. ಒಂದು ಬಿಡದೆ ತಪ್ಪದೆ ಪ್ರತಿಯೊಂದು ವಿಡಿಯೋ ಅನ್ನು ನೋಡ್ತಾ ಬನ್ನಿ. ಅದರಲ್ಲಿ ಮೇನ್ ವಿಡಿಯೋ ಇದ್ದದನ್ನು 2-3 ಸಲ ನೋಡಿ. ಒಂದು ಸಲ ಎಲ್ಲ ನೋಡಿ ಆಯ್ತು ಅಂತ ಆದ್ರೆ ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ, ಆವಾಗ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ಆಯ್ತಾ. ಇದುವರೆಗೆ ನಂದು ಚಾನಲ್ ಅನ್ನು ನೋಡಿದಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.